ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಡಿಕೆಶಿಗೆ ರಾಜಯೋಗ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ. ಹಲವು ವರ್ಷಗಳ ಹೋರಾಟ, ತಂತ್ರ, ಸಂಘಟನೆಯ ಶಕ್ತಿ ಹಾಗೂ ರಾಜಕೀಯ ಸಹನೆಯ ಪ್ರತಿಫಲವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಭಾಗ್ಯ ಒಲಿದು ಬಂದಿದೆ. ಹಾಗಾದ್ರೆ ಈ ಮಹತ್ತರ ಬದಲಾವಣೆಯ ಹಿಂದೆ ಏನು ಪ್ರಮುಖ ಕಾರಣ ಇದೆ? ಗ್ರಹ ಬಲವಿದೆಯಾ, ಕಾಲಬಲವಿದೆಯಾ, ಅಥವಾ ರಾಜಕೀಯ ಯೋಗ ಕಾರಣನ? ಈ ಎಲ್ಲ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಹಾಗಾದ್ರೆ ಈ ಕುತೂಹಲಕ್ಕೆ ಉತ್ತರವನ್ನ ಪಡೆಯೋಣ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಆಪ್ತರಾದಂಥವ್ರು, ಹಾಗೆ ಡಿಕೆ ಶಿವಕುಮಾರ್ ಅವರು ಬಹಳವಾಗಿ ಅವರನ್ನ ನಂಬುವಂಥವ್ರು. ಅವರೇ ರಾಜಗುರು ದ್ವಾರಕಾನಾಥ್ ಗುರುಜಿಯವರು. ಗುರುಜಿ ನಮಸ್ಕಾರ. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಗುರುಜಿ, ಈ ಹಿಂದೆ ನೀವು ಈ ಸ್ಟುಡಿಯೋಗೆ ಬಂದಂತಹ ಸಂದರ್ಭದಲ್ಲಿ ನಾನು ಕೇಳಿದ್ದೆ ಈ ಪ್ರಶ್ನೆನ, ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿ. ಹೌದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಸೊ ಈಗ ಆಗಿದ್ದಾರೆ. ಸೊ ಆ ಕಾಲ ಬಂದಾಗಿದೆ. ಅವ್ರು ಯಾವಾಗಲೂ ಕೂಡ ಒಂದು ಮಾತು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು, ಪ್ರಯತ್ನ ಫಲಿಸದೇ ಇರಬಹುದು, ಆದರೆ ಪ್ರಾರ್ಥನೆ ಫಲಿಸುತ್ತೆ ಅಂತ. ನಿಜಕ್ಕೂ ಪ್ರಾರ್ಥನೆ ಫಲಿಸಿದೆ? ಖಂಡಿತ ಫಲಿಸಿದೆ. ಅದಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದೆ. ಖಂಡಿತವಾಗಿ. ಏನ್ ಕಾರಣ ಆಯ್ತು ಗುರುಜಿ? ಯಾಕಂತಂದ್ರೆ 2.5 ವರ್ಷದ ಒಂದು ಅವಧಿ ಇತ್ತು, ಆದರೆ 6 ತಿಂಗಳ ಹಂಗೆ ಎಳ್ಕೊಂಡು ಬಂತು. ಆಗ ಸಿಗದೆ ಇರೋಂಥದ್ದು ಈಗ ಈ ಕ್ಷಣಕ್ಕೆ ಸಿಗೋದಿಕ್ಕೆ ಏನ್ ಕಾರಣ ಆಯ್ತು? ನ್ಯಾಯವಾಗಿ ಹೋದ ವರ್ಷ ಏಪ್ರಿಲ್ ಆದ ಕೂಡಲೇ ಮೇಗೆ 2 ವರ್ಷ ಆಗೋಗಿತ್ತು, ನವೆಂಬರ್ಗೆ 2.5 ವರ್ಷ ಆಯಿತು. ಹೌದು, ಅಲ್ಲೇ ಸಿಗಬೇಕಾಗಿತ್ತು. ನವಂಬರ್ನಿಂದ ಡಿಸೆಂಬರ್ಗೂ ಹೋಯ್ತು, ಜನವರಿಗೆ ಬಂತು, ಯುಗಾದಿ ಹಬ್ಬಕ್ಕೆ ಬಂತು, ಮತ್ತು ಮೇಗೆ ಬಂತು, ಏನೂ ಆಗಲಿಲ್ಲ. ಯುಗಾದಿ ಕ್ರಾಂತಿವರೆಗೂ ಕೂಡ ಏನೂ ಆಗಲಿಲ್ಲ. ಏನೂ ಆಗಲಿಲ್ಲ. ಶಾಂತಿಯೂ ಆಯಿತು, ಕ್ರಾಂತಿಯೂ ಆಯಿತು. ಶಾಂತಿ ಸಿಗಲಿಲ್ಲ, ಕ್ರಾಂತಿ ಮಾತ್ರ ಮುಂದುವರಿತಾನೇ ಇತ್ತು. ಯಾಕಂತಂದರೆ ಅದರಲ್ಲಿ ಒಂದು ವಿಚಾರ ಇದೆ. ಸಿದ್ದರಾಮಯ್ಯನವರು ಎಷ್ಟು ಪ್ರಯತ್ನ ಇತ್ತೋ ಅಷ್ಟೇ ಪ್ರಯತ್ನ, ಜವಾಬ್ದಾರಿ ಶಿವಕುಮಾರ್ ಮೇಲೂ ಇತ್ತು. ಆದರೆ ಅವರು CLP ಲೀಡರ್ ಆಗಿದ್ದರು, ಪಕ್ಷದ ಅಧ್ಯಕ್ಷನಾಗಿದ್ದ. ಪಕ್ಷ ಅಧ್ಯಕ್ಷನಿಗೆ ಹೊಣೆಗಾರಿಕೆ ಜಾಸ್ತಿ. ಕ್ಯಾಂಡಿಡೇಟ್ ನೋಡಬೇಕು, ದುಡ್ಡು ನೋಡಬೇಕು, ಪ್ಲ್ಯಾನ್ ಮಾಡಬೇಕು, ಕ್ಯಾಂಡಿಡೇಟ್ ಹುಡುಕಬೇಕು, ಕೆಲಸಕ್ಕೆ ತಂತ್ರ ಮಾಡಬೇಕು, ಹಿಂದೆ ಓಡಾಡಬೇಕು, ಪ್ಲಸ್ ಇದೆಲ್ಲಕ್ಕೂ ಉತ್ತರ ಹೈಕಮಾಂಡ್ ಕೊಡಬೇಕು. ಒಟ್ಟು ಜವಾಬ್ದಾರಿ ನೋಡಿದ್ರೆ ಅವನಿಗೆ ಜವಾಬ್ದಾರಿ ಜಾಸ್ತಿ. ಆದರೆ ನನಗೆ ಗೊತ್ತು, ಹಗಲು ರಾತ್ರಿ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದಾನೆ. ಅದನ್ನು ಯಾಕೆ ಕೊಡಲಿಲ್ಲ ಅಂತ ಕೇಳಿ ಅದನ್ನು ಚರ್ಚೆ ಮಾಡೋದ್ರ ಉಪಯೋಗ ಇಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಕರೆಕ್ಟ್. ಗತಂನ ಸೋಚೆಯ ಪ್ರಾಜ್ಞ. ಕಳೆದೋದ್ರ ಬಗ್ಗೆ ಮಾತಾಡಿ ಸಮಯ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾನೆ. ನಿಮ್ಮ ಸಮಯ ಅಮೂಲ್ಯವಾದದ್ದು, ರಾಜ್ಯಕ್ಕೂ ಅಮೂಲ್ಯವಾದ್ದು, ನಿಮಗೂ ಅಮೂಲ್ಯವಾದ್ದು. ಆ ಸಮಯನ ಒಳ್ಳೆಯದು ಕಳೆಯೋಣ. ಈಗ ನಾಳೆ ಹತ್ತಿರ ಬಂದುಬಿಟ್ಟಿದೆ, ನೀವೇನು ಪ್ರಶ್ನೆ ಇಡ್ತೀರೋ ಅದಕ್ಕೆ ನಾನು ಕರೆಕ್ಟಾಗಿ ಉತ್ತರ. ಗುರುಜಿ, ನಾಳೆ ಅಂತ ಅಂದ್ರೆ ಈ ಕ್ಷಣದಲ್ಲಿ ನಂಗೆ ನೆನಪಾಗ್ತಾ ಇರೋದು, ಗುರು ಮಿಥುನದಿಂದ ಕಟಕಕ್ಕೆ ಹೋಗ್ತಾ ಇದ್ದಾನೆ ನಾಳೆ. ಗುರು ಕೊಟ್ಟಂತಹ ಬಲವ ಇದು? ಇವತ್ತಿನವರೆಗೂ ಗುರು ಬಲ ಮಿಥುನದಲ್ಲಿ. ನಿಮ್ಮ ಪ್ರಶ್ನೆಗೆ ನಾನು ಎದ್ದು ಹೊರಟೇ ಬಿಡ್ಬೇಕು ಇವಾಗ. ಯಾಕೆ? ನನಗಿಂತ ಚೆನ್ನಾಗಿಲ್ಲ, ನಿಮಗೆ ಗೊತ್ತಿದೆ. ಏನು ಕಾರಣ ಅಂತೀರಿ? ಗುರು ಕೊಟ್ಟಂತಹ ಬಲವೇನಾ? ಕಾರಣ ಇಷ್ಟೇ. ಯಾರೇ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಾಗಲಿ, ಅದು ಸಚಿವ ಸ್ಥಾನ ಅಪೇಕ್ಷೆ ಇರ್ತಕ್ಕಂಥವರು ಗುರು ಚೆನ್ನಾಗಿರಬೇಕು, ಇಲ್ಲ ಶುಕ್ರ ಚೆನ್ನಾಗಿರಬೇಕು. ಆದರೆ ಪ್ರಜಾಸೇವೆಯನ್ನು ಮಾಡೋಕ್ಕೆ ಶನಿ ಚೆನ್ನಾಗಿರಲೇಬೇಕು. ಧರ್ಮ, ಫಿಲಾಸಫಿ, ಸರ್ವಸಂಗ ಪರಿತ್ಯಾಗ ಎಲ್ಲವನ್ನೂ ತೋರಿಸೋನು ಶನಿ. ಶನಿಗೆ ಚೆನ್ನಾಗಿಲ್ಲ ಅಂದ್ಬಿಟ್ಟು 2 ಡಬ್ಬ ಆಯಿಲ್ ಕೊಟ್ಟರೆ, ಆಯಿಲ್ ನನಗೆ ಕೊಡಬೇಡ, ನೀನು ಎಳ್ಳೆಣ್ಣೆ ಕೊಡದಿರೂ ಬರೋಗಿಲ್ಲ, 2 ಬ್ಯಾರಲ್ಲು. ಆದರೆ ನೀನು ಮಾತ್ರ ಜೀವನ ಸರಿಯಾಗಿ ನೋಡ್ಕೊ, ನಿಂಗೆ ಏನು ಜವಾಬ್ದಾರಿ ಕೊಟ್ಟಿದ್ದೆ, ನಿನಗೆ ಸನ್ಯಾಸ ತಗೋ, ತ್ಯಾಗ ಮಾಡು, ಪ್ರಜಾರಕ್ಷಣೆ ಮಾಡು. ಪ್ರಜಾರಕ್ಷಣೆ ಮಾಡೋದು ಕಳಿಸಿದ್ದೀನಿ. ಅದರ ಲೋಪ ಮಾಡಿದ್ರೆ ನಾನಿನ್ನು ಬೇಡೆ ಇನ್ನು ಕಾಡ್ತೀನಿ ನಾನು. ನೀನು ಎಳ್ಳೆಣ್ಣೆ ಕೊಡಿದ್ರೆ ನಿಂಗೇನೂ ಮಾಡಲ್ಲ. ನೀ ಆದರೆ ಪ್ರಜಾರಕ್ಷಣೆಯಲ್ಲಿ, ಧರ್ಮದಲ್ಲಿ, ನ್ಯಾಯದಲ್ಲಿ, ನೀತಿಯಲ್ಲಿ ತಪ್ಪಿದ್ರೆ ಮಾತ್ರ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶನಿ ಚೆನ್ನಾಗಿರಬೇಕು. ನೋಡಿ, ಹೇಳಿ ಕೇಳಿ ಭಾಗ್ಯ ಬಯಸದೇ ಭಾಗ್ಯನೂ ಬರುತ್ತೆ. ಆ ಭಾಗ್ಯಕ್ಕೆ ಕೆಲವೊಂದು ಗ್ರಹಗಳು ಒಟ್ಟೊಟ್ಟಿಗೆ ಬರ್ತವೆ. ನೋಡಿ, ಅವನಿಗೆ ಕಳೆದ ಒಂದು
8 ತಿಂಗಳು ಆಗೋಗ್ಬಿಟ್ಟಿದೆ. ಗುರುಬಲ ಮಿಥುನದಲ್ಲಿ, ಹೌದು. ಹಿಂದೆ 11 ಮನೆ ಶನಿ, ಇನ್ನೇನು ಬೇಕು ಸಾಮ್ರಾಜ್ಯ. ಈಗ ಇದನ್ನೇ ಮನುಷ್ಯರು ಅವನಿಗೆ ತುಂಬ ಹಿಂದೆ ಬರೋಕ್ಕಾಗಿದ್ರು ಯಾರು ಅಧಿಕಾರನ ಬೆಳ್ಳಿ ತಟ್ಟೆಯಲ್ಲೋ ಜೀನಟೆಯಲ್ಲಿ ಕೊಡಲ್ಲಮ್ಮ. ಅದನ್ನು ಯಾರು ಕೊಡ್ತಾರೆ? ಅದಕ್ಕೆ ಯಾರು ಬಿಟ್ಟುಕೊಡ್ತಾರೆ? ಹಲವು ವರ್ಷಗಳ ಹೋರಾಟ, ರಾಜಕೀಯ ಒಂದು ಸಹನೆ ಇದೆಯಲ್ಲ, ಅದೆಲ್ಲದರ ಫಲ. ಬಂಗಾರ ತಟ್ಟೆಯಲ್ಲೋ ಬೆಳ್ಳಿ ತಟ್ಟೆಯಲ್ಲೋ ಇಟ್ಕೊಟ್ಟು ಬೇಕಾದ್ರೆ ಭಗವಂತ ಒಬ್ಬನೇ ಕೊಡೋಕ್ಕೆ ಸಾಧ್ಯ. ಅವನಿಗೆ ಅವನ ಪೂಜೆಯ ಫಲ ಸಮರ್ಪಕ ಸಲ್ಲಿದೆ. ಪೂಜಾ ಫಲದಿಂದ ನಾಗಿದ್ದಾನೆ. ಪ್ರಾರ್ಥನೆ ಇರಬೇಕು, ಶ್ರಮನೂ ಇರಬೇಕು, ಎರಡೂ ಪಟ್ಟಿದ್ದಾನೆ. ದೇವರೇ ಇಷ್ಟಪಟ್ಟುಕೊಂಡಿರೋದ್ರಿಂದ ದೇವರೇ ಅವನ್ನ ಕಾಪಾಡ್ತಾನೆ ಅಂತ ನಾನು ಹೇಳಬಲ್ಲೆ. ಗುರುಜಿ ಬಯಸಿದ್ ಸಿಕ್ಕಿದೆ. ಗುರುಬಲ ನಾಳೆಯಿಂದ ಹೋಗ್ತಾ ಇದೆ, ಇದೇನಾದ್ರೂ ತೊಂದರೆ ಮಾಡುತ್ತಾ? ಇಲ್ಲಮ್ಮ, ಯಾಕಂದ್ರೆ ಅವನು ವೃಷಭರಾಶಿ ಹುಟ್ಟಿರ್ತಕ್ಕಂಥವನು. ಹೌದು. ಅವನು ಹುಟ್ಟಿದಾಗ ಆ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ಹುಟ್ಟಿದ್ದಾನೆ. ಅಲ್ಲಿ ರೋಹಿಣಿ ನಕ್ಷತ್ರ ಮೇಲೆ ಚಂದ್ರ ಕೂತಿಯಾನಲ್ಲಿ. ಏನೋ ಒಂದು ಬೆಳಕು ಬರಲೇಬೇಕಾಗಿತ್ತು. ಇಷ್ಟು ಗಲಾಟೆ ಆದರೂ ಬಿಡುವಾಗ ಅವ್ರೇನು ತೊಂದರೆ ಕೊಡಲ್ವಲ್ಲ, ಬಿಟ್ಕೊಟ್ರೋಗ್ಬಿಟ್ರಲ್ಲ. ಅದು ಕೃತಿಕಾ ನಕ್ಷತ್ರಕ್ಕೆ ಮುಂದೆ ಇರುವ ರೋಹಿಣಿ ನಕ್ಷತ್ರ, ಅದರ ಬಲ. ಅಲ್ಲಿಗೆ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಎರಡು ಒಟ್ಟು ಸೇರಿಕೊಂಡು ಅವನಿಗೆ ಸಲೀಸಾಗಿ ಅವರಾಗವರ ಏನು ಮಾತು ಕೊಟ್ಟಿದ್ರು ಕೊಟ್ಟು ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಅದೇ ಅದರ ಗುಟ್ಟು. ಆದರೆ ನಿಮಗೆ 2ನೇ ಮನೆ ಗುರುಬಲ ಇದ್ದರೂ ಕೂಡ 3ನೇ ಮನೆಗೆ ಕರ್ಕಾಟಕ ರಾಶಿಗೆ ಉಚ್ಚಕ್ಕೆ ಬರ್ತಾನೆ. ಅದು ಲಾಭಸ್ಥಾನವಾಗುತ್ತೆ 3ನೇ ಮನೆ. ಬೇಕಾದಷ್ಟು ಅವನಿಗೆ ಲಾಭ ಅಂದರೆ ವೈಯಕ್ತಿಕವಾಗಿ ಅವನೇನು ಕೊಡಲ್ಲ ಭಗವಂತ. ನಿನ್ನ ಚಕ್ರವರ್ತಿ ಸ್ಥಾನದಲ್ಲಿ ಕೂರ್ಸಿದ್ದೀನಿ, ಪ್ರಜಾ ಸೇವೆ ಮಾಡು, ಪ್ರಜೆ ಕಲ್ಯಾಣ ಮಾಡ್ತೀಯಾ, ನಿಂಗೆ ಏನು ಬೇಕು ಹೇಳು. ಅಧಿಕಾರ ಬೇಕಾ, ಸ್ವತಂತ್ರ ಬೇಕಾ, ನಿಯಮ ಬೇಕಾ, ನೀತಿ ಬೇಕಾ, ಶತ್ರುಗಳ ಸಂಹಾರ ಮಾಡಬೇಕಾ, ಎಲ್ಲ ಮಾಡ್ಕೊಡೋಕ್ಕೆ ಗುರು ಅಲ್ಲಿ ಕೂತ್ಕೊಂಡಿದ್ದಾನಲ್ಲಿ. ಆ 3ನೇ ಗುರು ಇವನ್ನ ಕೈ ಹಿಡಿದು ನಡೆಸ್ತಾನೆ. ಮತ್ತೆ ಇನ್ನು 3 ತಿಂಗಳಿಗೆ ಸೆಪ್ಟೆಂಬರ್ಗೆ ವಾಪಸ್ ಗುರು ಬಂದ್ಬಿಡ್ತಾನೆ ವಾಪಸ್. ಸೆಪ್ಟೆಂಬರಲ್ಲಿ. ಹೌದು. ಆಮೇಲೆ ಮುಂದೆ ಸಿಂಹರಾಶಿಗೆ 1 ತಿಂಗಳು ಹೋಗ್ತಾನೆ. ಸಿಂಹರಾಶಿಗೆ ಹೋಗ್ತಾನೆ. ನೋಡಿ, ಒಂದೇ ವರ್ಷದಲ್ಲಿ ಗುರು 3 ಸತಿ ಹೋಗ್ತಾನೆ. ನಾಳೆ ಒಂದು, ವಾಪಸ್ ಬರೋದೊಂದು, ಮತ್ತು ಸಿಂಹರಾಶಿಗೆ ಹೋಗೋದು. ಮತ್ತು ಸಿಂಹರಾಶಿಯಿಂದ 27ನೇ ಜನವರಿಗೆ ವಾಪಸ್ಸು ಮಿಥುನ ರಾಶಿಗೆ ಬಂದ್ಬಿಡ್ತಾನೆ. ಅಂದರೆ ಅವನು ಅನುಕೂಲವಾದ ಸಮಯವೇ ಇರುತ್ತೆ. ಏನಪ್ಪ ಅಂದರೆ ವೃಷಭ ರಾಶಿಗೆ ನೀವು ಲೆಕ್ಕಾಚಾರ ಮಾಡಿದ್ರೆ ವೃಷಭ, ಮಿಥುನ, ಕಟಕ, ಸಿಂಹ 4ನೇ ಮನೆಗೆ ಬರ್ತಾನೆ. 4ನೇ ಮನೆಗೆ ಬಂದ ಸ್ವಲ್ಪ ನಿಯಂತ್ರಣ ತಪ್ಪುತ್ತೆ, ಗಲಾಟೆ ಆಗುತ್ತೆ. ಆದರೆ ಗುರುವೇ ಇರೋದ್ರಿಂದ ಅದೇನು ದೊಡ್ಡ ಮಟ್ಟಕ್ಕೆಲ್ಲ ಹೋಗಲ್ಲ, ಅಲ್ಲಲ್ಲೇ ಶಮನವಾಗುತ್ತೆ. ಆದರೆ ಅವನು ಸದಾಕಾಲ ಸಿಂಹರಾಶಿ ಗುರುವ್ರಿಗೆ ಮುಂಚೆ ಒಂದು ಅಭ್ಯಾಸ ಮಾಡ್ಕೋಬೇಕು. ಯಾರೇ ಬಂದು ನಗುಮುಖ ಇರಬೇಕು, ಯಾರೇ ಬಂದು ಕೈ ಮುಗಿದು ಸ್ವಾಗತಿಸ್ಬೇಕು. ಚಿಕ್ಕ ಮಗು ಬಂದರೂ ಅಷ್ಟೇ ಸ್ವಾಗತಿಸ್ಬೇಕು. ಅದನ್ನೇ ಅವ್ರು ಪಾಲಿಸ್ತಾ ಇದ್ದಾರೆ. ಅದನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಮಾತ್ರ ಅವನು ಉಳ್ಕೊಳ್ಳೋದು. 2ನೇದು, ಯಾರು ಬರಲಿ, ಬೆಂಗಳೂರು ವಿಧಾನಸೌಧನೇ ಕೇಳಲಿ, ಆಯ್ತಮ್ಮ ನಿಂಗೆ ಕೊಡಬೇಕು ಅಂತ ಬರೆದಿದ್ರೆ ಯಾರು ನಿನ್ನ ನೋಡ್ತೀನಿ, ಕಡ್ದ ನೋಡ್ತೀನಿ, ಇದ್ದರೆ ಬರ್ಕೊಂಡು ಅಂತ ಹೇಳಿ ಬೆನ್ನು ತಟ್ಟಿ ಕಳಿಸ್ಬೇಕು. ಇಷ್ಟು ಮಾಡಿದ್ರೆ ವೈರಿಗಳಿರಲ್ವಲ್ಲ. ಯಾರು ಕೆಲಸ ಆಗೇ ಆಗುತ್ತೆ ಅಂತ ಬರೋಲ್ಲ. ಒಂದು ಪ್ರಯತ್ನ, ಅಯ್ಯೋ ಮುಖ್ಯಮಂತ್ರಿ ಹೋದ ಕೆಲಸ ಆಗುತ್ತೆ ಅನ್ನೋ ಪ್ರಯತ್ನ. ಆ ಪ್ರಯತ್ನಕ್ಕೆ ಮುಖ್ಯಮಂತ್ರಿ ಕೊಡಬೇಕಾದ ಒಂದು ಪ್ರೇಮ, ಒಂದು ಭರವಸೆ. ಇಲ್ಲಮ್ಮ ನೀವೇನು ಕೊಟ್ಟಿದ್ದೀರ ನೋಡ್ತೀನಿ, ಆದರೆ ಕೈಲಾದ್ರೆ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಬೇಕು. ಅಕಸ್ಮಾತ್ ಆಗುತ್ತೆ ಅಂತ ಕಂಡ್ರೆ ಅಲ್ಲೇ ಮಾಡಿ ಕೊಟ್ಟು ಕಳಿಸ್ಬೇಕು. ನಾಳೆ ಇನ್ನೊಬ್ಬರು ಕೊಟ್ಟು, ನಾಳೆ ಇನ್ನೊಬ್ಬರು ಪಿ ಎ ತಾವು ನಿಂತ್ಕೊಂಡು ಟೇಬಲ್ ಮುಂದೆ ನಿಂತ್ಕೊಂಡು ನಾಳೆ ಒಂದು ದುಡ್ಡು ಖರ್ಚು ಮಾಡಿ ತಗೊಳ್ಳೋಂಗೆ ಆ ರೀತಿ ಮಾಡಬಾರ್ದು. ಅವನ್ನ ಅಷ್ಟು ಮಾಡಿದ್ರೆ ಅವನು ದೊಡ್ಡ ಲೀಡರ್. ಗುರುಜಿ, ನಾನು ತಪ್ಪಿದರೆ ಅದನ್ನು ಕರೆಕ್ಷನ್ ಮಾಡಿ. ತಮ್ಮದು ಅವ್ರದ್ದು ಒಂದು ಒಡನಾಟ 3.5 ದಶಕ, 30-35 ವರ್ಷಗಳ ಒಂದು ಆಗೋಗಿದೆ. ಸೊ ಪ್ರತಿ ಹೆಜ್ಜೆಯಲ್ಲೂ ಕೂಡ ತಾವು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಿ. ಈಗ ಮೊನ್ನೆ ಇಲ್ಲ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಅವ್ರಿಗೆ ಆ ಪಟ್ಟ ಸಿಗುತ್ತೆ ಅನ್ನುವಂಥ ವಿಚಾರ ತಮ್ಗೆ ಗೊತ್ತಾಗಿದ್ದು ಹೇಗೆ? ಅವರೇ ಫೋನ್ ಮಾಡಿ ಹೇಳಿದ್ದ? ಅದನ್ನು ನಿಮ್ಮ ಟಿ ವಿ ಏರ್ಪೋರ್ಟ್ರಲ್ಲೇ ಹೇಳಿಬಿಟ್ಟೋಗ್ಬಿಟ್ಟಿದ್ದೀನಿ. ನಿಮ್ಮ ಟಿ ವಿ ಸುವರ್ಣ, ಈಗ ಸುವರ್ಣ ರಾಜಯೋಗ ನಮ್ಮ ಶಿವಕುಮಾರ್ಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ. ಅಷ್ಟು ಈಸಿಯಾಗಿ ಎಲ್ಲವೂ ಸಿಗ್ತಲ್ಲ, ಅಂದರೆ ಎಲ್ಲರೂ ಅಂದ್ಕೊಂಡಿದ್ರು ಈಸಿಯಾಗಿ ಸಿಗಲ್ಲ ಅಂತ. ಯಾಕಂತಂದರೆ 6 ತಿಂಗಳಿನಿಂದ ಒಂದು ಹೊಯ್ದಾಟ ಇತ್ತಲ್ಲ, ಅದು ನೋಡ್ತಂತಹ ಸಂದರ್ಭದಲ್ಲಿ ಇಲ್ಲ ಬಹಳ ಕಷ್ಟ ಇದೆ. ಎಷ್ಟೋ ಜನ ಹೇಳಿದ್ರು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತಾನೆ ಹೇಳಿದ್ರು. ಎಲ್ಲರೂ ಆಗಲ್ಲ ಅಂತ ಹೇಳಿದ್ದು. ಹೌದು, ನಾನು ಯಾವ ಚಾನಲ್ ಆಗೇ ಆಗ್ತಾರೆ ಅಂತ ಹೇಳ್ತೀನಿ. ಹೌದು, ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ. ನೀವು ಕಳೆದ ಬಾರಿ ಬಂದಾಗಲೂ ಕೂಡ ಅದನ್ನ ನಿಮ್ಮಲ್ಲಿ ಇಲ್ಲೇ ಮಾಡಿದ್ವಿ ಇಂಟರ್ವ್ಯೂನ. ಹೌದು, ಇಲ್ಲೇ ಹೇಳ್ಬಿಟ್ಟು ಹೋಗಿದ್ದೆ ನಿಮಗೆ. ಹೌದು, ನಾನೇ ಮಾತನಾಡಿದ್ದೆ ತಮ್ಮ ಹತ್ರ. ಈ ಅಷ್ಟು ಈಸಿಯಾಗಿ ಸಿಗೋದಕ್ಕೂ ಕೂಡ ಈ ಗ್ರಹ ಬಲಗಳೇ ಕಾರಣ. ಗ್ರಹಬಲ ಒಂದು,
ನಾನು ನನ್ನನ್ನು ಅಷ್ಟು ಪ್ರೀತಿಯಿಂದ ಗೌರವದಿಂದ ನನಗೆ ಗುರು ಅಂತ ಒಂದು ಬೆಲೆ ಕೊಟ್ಟು ನನ್ನ ಕಂಡ ಮೇಲೆ ನಾನು ಯಾರು ತ್ಯಾಗ ಮಾಡಬೇಕಲ್ಲ, ಹೌದು, ಶಿಷ್ಯನಿಗೋಸ್ಕರ ಅಲ್ವೇ? ತಮ್ಮ ಪಾತ್ರ ಏನು ಮಾಡದಿರೋ ಗುರೂಜಿ ಇದರಲ್ಲಿ? ತಪ್ಪಾಗುತ್ತಲ್ವಾ? ಹೌದು, ನಾವು ಮಾಡಲೇಬೇಕು. ಒಬ್ಬ ಶಿಷ್ಯ ಅಂದರೆ ಮಗನ ಸಮಾನ, ಅವನು ಪುತ್ರ ಸಮಾನ ಶಿಷ್ಯ, ಶಿಷ್ಯಂ ಪುತ್ರ ಸಮಾನ ಅಂತ ಹೇಳಿ. ಶಿಷ್ಯನಾದರೆ ಅವನು ಕೊಡೋ ಪ್ರೀತಿಗೆ, ಅವನು ಕೊಡೋ ಪ್ರತಿಯೊಂದು ವಿಚಾರಗಳಲ್ಲೂ ನಾವು ಅವನ ಹಿಂದೆ ಇದ್ದರೆ ಖಂಡಿತವಾಗಲೂ ಅವನು ಯಶಸ್ಸು ಪಡಿತಾನೆ. ಅಮ್ಮ, ನಾನು ಹೇಳೋದಷ್ಟೇ, ನೀ ಗುರಿ ಮುಟ್ಟಕ್ಕೆ ಮುಂದೆ ಹೋಗು, ಗುರಿ ಮುಟ್ಟಕ್ಕೆ ನಾನು ಹಿಂದೆ ಇರ್ತೀನಿ. ನೀನು ಗುರುವಿನ ಕರುಣೆಯಿಂದ ಹೋಗು, ನಿನ್ನ ಗುರಿ ನಾವು ಮುಟ್ಟಿಸ್ತೀವಿ, ಅಷ್ಟೇ ಹೇಳಿದ್ದು ನಾನು. ನಾನು ಯಾರಿಗೂ ವಿಚಾರಗಳನ್ನ ಯಾರಿಗೂ ಹೇಳಲ್ಲ. ಒಂದು ದಿವಸನೂ ಕೂಡ ಎಲೆಕ್ಷನ್ ಶುರುವಾದಾಗಲಿಂದ ಇವತ್ತರೆಗೂ ಒಂದು ಸತಿ ಕೂಡ ತಪ್ಪಿಲ್ಲ. ಪ್ರತಿ ತಿಂಗಳು ಹೋಗಿ ಗುಣಗಾಪುರಕ್ಕೆ ಹೋಗಿ 3 ದಿವಸ ಪಾರಾಯಣ ಮಾಡಿ ಸಪ್ತಾಹವನ್ನು ಮಾಡಿ ಬರ್ತಾನೇ ಇದ್ದೀನಿ. ಯಾಕೆಂದರೆ ಅವನ ಜಾತಕದಲ್ಲಿ ಗುರುಬಲ ಬೇಕಾಗಿತ್ತು. ಗುರು ಒಬ್ಬನೇ ಗುರುಕರಣೆ ಇದ್ದರೆ ಆಗದಮ್ಮ, ದೇವತೆಗಳೆಲ್ಲ ಕೊಡೋಕ್ಕಾಗಲ್ಲ. ಅಂದರೆ ಇನ್ನೊಂದು ವಿಚಾರ ಗುರುಜಿ, ಈಗ ಜಾತಕ ಹೇಗಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು? ಯಾಕಂತಂದರೆ ಗುರುಬಲಕ್ಕಿಂತ ಹೆಚ್ಚಾಗಿ ಜಾತಕ ಬಲ ಮುಖ್ಯ, ಜೊತೆಗೆ ದಶಾಕಾಲ ಬಹಳ ಮುಖ್ಯ ಅಂತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡಿ. ಜಾತಕ ಎಷ್ಟು ಚೆನ್ನಾಗಿದ್ರು, ಗ್ರಹಬಲ ಎಷ್ಟೇ ಚೆನ್ನಾಗಿದ್ರು, ವಿದ್ಯೆನ ಬಲ್ಲವನಾಗಿದ್ರು ಕೂಡ ಬುದ್ಧಿಬಲ ಗುರುಬಲ ಇಲ್ಲದಿದ್ರೆ ಯಾವುದು ದಕ್ಕೋದಿಲ್ಲ. ಶಾಸ್ತ್ರದ ನಿಯಮ ಅದು. ಗುರು ಕರುಣೆ ಇರಲೇಬೇಕು. ಗುರು ಅಂದರೆ ಅವನಿಗೆ ಮಾರ್ಗ ತೋರಿಸೋರು, ಜನ್ಮ ಕೊಟ್ಟು ತಂದೆ ತಾಯಿ, ಹೆಣ್ಣು ಕೊಟ್ಟವರು, ಮಾರ್ಗದರ್ಶಕರು 5 ಜನ. ಒಬ್ಬ ಮನುಷ್ಯನಿಗೆ ಪಂಚಗುರುಗಳು ಇರ್ತಾರೆ. ಮನುಷ್ಯ 5 ಗುರುಗಳನ್ನು, ಅವನ ಮಾರ್ಗದರ್ಶಕ ಗುರುಗಳನ್ನು, ತಂದೆ ತಾಯಿನ, ಅತ್ತೆ ಮಾವನ್ನ ಪ್ರೀತಿ ಮಾಡಿ ಅವರ ಆಶೀರ್ವಾದನ ಪ್ರತಿ ಪಾದ ಮುಟ್ಟು ತಗೊಂಡ್ರೆ ಯಾವ ಮನುಷ್ಯನಿಗೂ ಕಷ್ಟ ಎಂಬುದೇ ಬರೋದಿಲ್ಲ. ನೀವು ಯಾವ ಪೂಜೆ ಬೇಡ, ವ್ರತ ಬೇಡ, ಯಜ್ಞ ಬೇಡ, ಏನೂ ಬೇಡ. ನಿಮ್ಮ ತಂದೆ ತಾಯಿಗೆ ನಿಮ್ಮ ಹೆಣ್ಣು ಕೊಟ್ಟಿದ್ದೀರಲ್ಲ ಅಮ್ಮ, ಕನ್ಯಾದಾನ ತಮಾಷೆ ಅಲ್ಲ. ಯಾವ ದಾನ ಜೀರ್ಣಿಸ್ಕೋಬೋದು, ಕನ್ಯಾದಾನ ಜೀರ್ಣಿಸ್ಕೊಂಡು ತುಂಬ ಕಷ್ಟ ಅಮ್ಮ, ತುಂಬ ಕಷ್ಟ. ಒಂಚೂರು ಮನಸ್ತವ ಕಣ್ಣೀರು ಹಾಕ್ಬಿಟ್ರೆ ಸಂಸಾರ ಹೊಟ್ಟೋಯ್ತು. ಆದ್ದರಿಂದ ಕನ್ಯಾದಾನ ತಗೊಂಡಿರ್ತಕ್ಕಂಥವ್ರು ಕನ್ಯಾದಾನ ಮಾಡಿಕೊಟ್ಟವ್ರಿಗೆ ಗೌರವ ಕೊಟ್ಟು ಅವರ ತಂದೆಗೆ ಪೂಜಿಸಿ, ಅಪ್ಪ ಅಮ್ಮನ ಪೂಜಿಸಿ, ಗುರುಗಳಿಗೂ ನಮಸ್ಕಾರ ಮಾಡಿ ಬಂದರೆ ಅವನಿಗೆ ಯಾವ ಯಜ್ಞವೂ ಬೇಡ, ಸೋಮಯಾಗವೂ ಬೇಡ, ಯಾವುದೂ ಬೇಡ, ಅಷ್ಟೇ ಕಾಪಾಡುತ್ತವನ್ನ. ದೇವರ ದರ್ಶನ ಪ್ರಾರ್ಥನೆಗಳು ಇಲ್ಲಿ ಫಲಿಸಿದ್ದ, ಅಥವಾ ಡಿ ಕೆ ಶಿವಕುಮಾರ್ ಅವರ ಸತತ ಪ್ರಯತ್ನ ಫಲಿಸಿದ್ದ ಗುರುಜಿ? ಹೇಗೆ ನೋಡ್ತೀರಿ ತಾವು ಒಬ್ಬ ಅವರ ಆತ್ಮೀಯರಾಗಿ, ಗುರುಗಳಾಗಿ ಹೇಗೆ ನೋಡ್ತೀರಿ ಇದನ್ನು? ದೇವರೇನು ಹೇಳಿ ಮಾಡಿದ್ದಾನೆ, ನಿನ್ನ ಪ್ರಯತ್ನವನ್ನು ನೀ ಮಾಡು, ನಾನು ಅಮೃತಗಳಿಗೆಯನ್ನು ನಿನಗೆ ನಿನ್ನ ಸಾಧನೆಯನ್ನು ನೋಡಿ ನಿನಗೆ ಅದು ನಿಂಗೆ ದಕ್ಕುತ್ತದು. ಪ್ರಯತ್ನ ನಾವು ಬಿಡಬಾರ್ದು. ಎಫರ್ಟ್ ಈಸ್ ಮೈನ್, ಡಿವಿನಿಟಿ ವಿಲ್ ಟೇಕ್ ಯು ಟು ದಿ ಹೈಟ್ ಆ್ಯಂಡ್ ಸಕ್ಸಸ್. ಅದೇ ತೀರಿಯಲ್ಲಿ ಆಗಿರ್ತಕ್ಕಂಥದ್ದು. ಈಗ ನಾಡಿದ್ದು ಬುಧವಾರ ತಾವೇ ಕೊಟ್ಟಂಥ ಮುಹೂರ್ತವ? ನಿಮ್ಗೆ ಗೊತ್ತಿದೆ, ನಮ್ಮ ಮನೆಗೆ ಅವನು ನಮ್ಮ ಸದಸ್ಯ, ನಮಗೆ ಅವನು ಮಗ ಇದ್ದಂಗೆ. ಅವನೆಲ್ಲೂ ಬರ್ತಾನೆ, ನಾವು ಎಲ್ಲೂ ಬರ್ತೀವಿ, ಅವನು ಬೈತಾನೆ, ನಾನು ಏನಾರು ಹೇಳ್ತೀನಿ ಅವನಿಗೆ. ನಮ್ಮ ಹತ್ರ ಅವೆಲ್ಲ ಏನಿಲ್ಲ. ಆದರೆ ಪ್ರೀತಿ ಹಾಗೆ ಇರುತ್ತೆ. ಅವನು ಕೊಡೋ ಪ್ರೀತಿ ಗೌರವಕ್ಕೆ ನಾವು ಅವನು ಬಿಸಾಕೋ ವಸ್ತು ಅಲ್ಲ. ಅವನು ಪ್ರೀತಿ ಮಾಡುವ ವಸ್ತುವೇನೆ. ನಾನು ಅವನ ಎಲ್ಲೇ ಕೇಳ್ಕೊಂಬಂದ್ರು ಕಡೆ ನನ್ನ ತಂಗೆ ಬಂದೇ ಬರುತ್ತದು. ನಾನೇ ಸುಪ್ರೀಂ ಕೋರ್ಟ್ ಅವನಿಗೆ ಅಷ್ಟೇ. ಗುರುಜಿ, ಇನ್ನೊಂದು, ತಾವು ಡಿ ಕೆ ಶಿವಕುಮಾರ್ ಅವರನ್ನ 35 ವರ್ಷದ ಹಿಂದೆ ಪ್ರಥಮವಾಗಿ ಏನು ನೋಡಿದ್ರಲ್ಲ, ಆಗಲೇ ತಾವು ಅವ್ರಿಗೆ ಹೇಳಿದ್ರಂತೆ ನೀನು ಮುಂದೆ ಮುಖ್ಯಮಂತ್ರಿ ಆಗ್ತೀಯಾ ಅಂತ. ಯಾಕೆ ಆ ಟೈಮಲ್ಲಿ ನಿಮಗೆ ಹಾಗೆ ಅನ್ನಿಸ್ತು? ಜಾತಕದಲ್ಲಿ ಮನುಷ್ಯನ ಯಾರ ಗುರುಬಲ ಇರುತ್ತೆ, ಗ್ರಹಬಲ ಇರುತ್ತೆ, ಬುದ್ಧಿಬಲ ಇರುತ್ತೆ. ಅಮ್ಮ ನೋಡಿ, ಒಂದು ಅರ್ಥ ಮಾಡ್ಕೋಬೇಕು. ವಿದ್ಯೆಗೂ ಬುದ್ಧಿಗೂ ಒಂದು ಸಂಪರ್ಕ ಇಲ್ಲ. ವಿದ್ಯಾವಂತರು ಎಷ್ಟು ಜನ ಇದ್ದಾರೆ, ಅವ್ರು ಯಾರು ಶೈನ್ ಆಗದೆ ಇರ್ಬೋದು. ವಿದ್ಯೆ ಇಲ್ಲದ್ರೆ ಬುದ್ಧಿವಂತ ಇದ್ದರೆ ಹತ್ತು ಬಿಡ್ತಾನೆ. ಅದಕ್ಕೆ ನಮ್ಮ ಶಿವಕುಮಾರೇ ಸಾಕ್ಷಿ, ಬುದ್ಧಿವಂತ ಅವನು. ವಿದ್ಯೆನೂ ಇದೆ, ಬುದ್ಧಿನೂ ಸೇರಿಕೊಳ್ತು. ಒಂದು ಮುಖ್ಯಮಂತ್ರಿಗಳಾದಿಗೆ ಬಂದೇ ಬಿಟ್ಟ. ಬುದ್ಧಿನೇ ಕೆಲಸ ಮಾಡೋದು. ನಾನು ಇದೆಲ್ಲ ನೋಡಿ ಅವನ ಜಾತಕ ಬಲದಲ್ಲಿ 4 ಸೇರ್ಕೊಂಡ್ಮೇಲೆ ನನಗೆ ಅವತ್ತೇ ಕಾಣ್ತು. ಅವನಿಗೆ ಬುಧಾದಿತ್ಯ ಯೋಗ ಇತ್ತು, ಅವನಿಗೆ ಗುರು ಚೆನ್ನಾಗಿದ್ದ, ಶನಿ ಚೆನ್ನಾಗಿದ್ದಾನೆ ಅವನಿಗೆ. ಅಷ್ಟೆಲ್ಲ ಇರುವಾಗ ನನಗೆ ಗೊತ್ತಿತ್ತು, ಒಂದಲ್ಲ ಒಂದು ಇವನು ಚಕ್ರವರ್ತಿ ಆಗ್ತಾನೆ.
ಏನೋ ಮಧ್ಯೆ ಒಂದು ಅಡ್ಡ ಕಾಣ್ತದೆ, ಒಂದು ಜೈಲು ತನಕ ಹೋಗ್ಬೋದು, ನೋಡೋಣ, ಆಗಲಿ ಹೋಗಲಿ ಪರವಾಗಿಲ್ಲ. ಈಗ ಕೃಷ್ಣ ಹುಟ್ಟಿದ ಜೈಲಲ್ಲೇ. ಕೃಷ್ಣ ಏನಾದ ಕಡೆಗೆ ಜೈಲು ಹುಟ್ಟಿದ್ರು ಕೂಡ ಜಗತ್ತಿಗೆ ಒಡೆಯ ಅವನು, ಜಗತ್ತನ್ನು ರಕ್ಷಣೆ ಮಾಡೋ ಶ್ರೀಕೃಷ್ಣ. ಅಷ್ಟೇ ಈಗ ಕರ್ನಾಟಕ ರಕ್ಷಣೆ ಮಾಡೋ ಶಿವಕುಮಾರ್, ಅಷ್ಟೇ ವ್ಯತ್ಯಾಸ. ಯಾರು ಏನು ಬೇಕಾದ್ರೂ ಹೇಳಲಿ, ಅವನ ಬಗ್ಗೆ ಏನು ಬೇಕಾದ್ರೂ ಕಾಮೆಂಟ್ ಮಾಡಲಿ, ಅಥವಾ ಅವನಿಗೆ ಹೇಳಿದೀನಿ ನನ್ನ ಬೈಲಿ, ನನಗೆ ಯಾವ ಬೇಸರ ಇಲ್ಲ. ಮನುಷ್ಯ ಪರಿವರ್ತನೆ ಆಗೋಕ್ಕೆ ರಾಮಾಯಣ ಒಂದೇ ಸಾಕು. ವಾಲ್ಮೀಕಿ ಋಷಿಗಳು ಅವರು ದರೋಡೆ ಮಾಡಿ, ಎಲ್ಲರೂ ಹಿಂಸೆ ಮಾಡಿ ಗಳಿಸಿ, ಪುಂಡು ಭೋಗರಿತನ ಮಾಡಿ, ಹೆಣ್ಮಕ್ಳನ್ನೆಲ್ಲ ಹಿಡ್ಕೊಂಡು ಮಾಡ್ತಾಯಿದ್ರು. ಯಾವುದೋ ಜ್ಞಾನೋದಯವಾಯಿತು, 4 ಜನಕ್ಕೆ ಸನ್ಯಾಸಿಗಳು ಹೋಗ್ತಾಯಿದ್ರು, ಅವ್ರು ದರೋಡೆ ಮಾಡಬೇಕು ಅಂತ ಬುದ್ಧಿ ಬಂದ್ಬಿಟ್ಟು ವಾಲ್ಮೀಕಿಗೆ. ಹಿಂದೆ ಓಡಿ ಹಿಡ್ಕೊಂಡ ಅವ್ರನ್ನ. ಯಾಕೆ ಹಿಡಿತೀಯ ಅಂತ ಕೇಳಿದ್ರು. ನನ್ನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವ್ರು ಊಟ ಹಾಕಬೇಕು, ನಂಗೆ ಇದೇ ಕೆಲಸ ಅಂದ್ಬಿಟ್ಟ. ಆಯ್ತಪ್ಪ, ದರೋಡೆ ಮಾಡ್ತೇನೆ ಮಾಡು, ನಾವಿಲ್ಲೇ ನಿಂತಿರ್ತೀವಿ, ನಿನ್ನ ಮನೆಗೆ ಹೋಗು, ನಿನ್ನ ಹೆಂಡತಿ ಮಕ್ಕಳನ್ನ ಕೇಳು, ನಾನು ಈ ದರೋಡೆ ಕೆಲಸ ಮಾಡ್ತಾಯಿದ್ದೀನಿ, ಅದನ್ನು ನೀವು ಊಟ ಮಾಡಿಸ್ತಾಯಿದ್ದೀನಿ, ನಾನು ಪಾಪ ಬಂದರೆ ನೀವು ಹಂಚೋದಿರ ಅಂತ ಕೇಳು, ನೀ ಬರೋರ್ಗೆ ಇಲ್ಲೇ ಇರ್ತೀವಪ್ಪ ಅಂತ ಹೇಳಿಬಿಟ್ರು. ಇವನು ಮನೆಗೆ ಹೋದ, ಅವನ ಹೆಂಡತಿಗೆ ಹೇಳ್ದ, ಈಗ ನಡೆದಿದ್ದೆಲ್ಲ ಹೇಳ್ಬಿಟ್ಟು ಕಡೆಗೆ ಇದನ್ನು ಹೇಳ್ದ, ನಾನು ದುಡ್ಡು ತಂದು ಕೊಡ್ತೀನಲ್ಲ, ಅದು ಪಾಪ ದುಡ್ಡೇ ಆಗಿರ್ಬೋದು, ಪುಣ್ಯ ದುಡ್ಡೇ ಆಗಿರ್ಬೋದು, ಪಾಪ ಬಂದರೆ ನೀವು ಶೇರ್ ಮಾಡಬೇಕಾಗುತ್ತೆ ಅಂತ. ಒಡಲು ಹುರಿದು ನಮ್ಮ ಸೊತ್ತು, ಪಾಪ ನಿನ್ನ ಸೊತ್ತು ಅಂತ. ಹೊಟ್ಟೆ ತುಂಬಿಸುವ ಪಾಪ ನೀನೇ ಅನುಭವಿಸ್ಕೊಂಡ್ಬಿಟ್ರು. ಜ್ಞಾನೋದಯವಾಯಿತು ಅವನಿಗೆ. ಹೆಂಡ್ತಿನೇ ಆಗ ಮಾತಾಡಿದ್ಮೇಲೆ ಜ್ಞಾನೋದಯವಾಯಿತು. ತಿರ್ಗಾ ಓಡ್ದ, ಇಲ್ಲ ಪಾಪ ತೊಗೊಳೋದಂತೆ ಅಂದ. ಕ್ಷಮೆ ಮಾಡಿ, ಏನಾರು ಒಳ್ಳೆ ಬುದ್ಧಿ ಕೊಡಿ, ಯಾರು ಮಂತ್ರ ಹೇಳ್ಕೊಡಿ ನನಗೆ, ನಾನು ಈ ಎಲ್ಲ ಕಳ್ತನ ದೊಡ್ಡತನ ಎಲ್ಲ ಬಿಟ್ಬಿಟ್ಟು ನಾನು ಒಳ್ಳೆ ಮನುಷ್ಯನಾಗಿ ಬದುಕಿ ಅವನಿಗೆ ಆಶೀರ್ವಾದ ಮಾಡಿ ಅಂತ 4 ಜನ ಹೆಜ್ಜೆಗಳ ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಅವರು ಆ ಯೋಚನೆ ಮಾಡೋದು, ಏನು ಮಾಡೋದು ಅಂತ. ನೋಡೋ, ನೀ ಇಲ್ಲೇ ಕೂತಿರೋ, ನಾವು ಬರೋವರೆಗೂ ಇಲ್ಲೇ ಕೂತಿರೋ, ಇಲ್ಲಿದ್ದು ಹೋಗಬಾರ್ದು, ನಾವು ಕೊಟ್ಟು ಮಂತ್ರ ಜಪ ಮಾಡು ಅಂತ ಹೇಳಿ ಮರ ಅಂತ ಹೇಳಿದ್ರು ಅವ್ರಿಗೆ. ಅವನೇನು ಮಾಡ್ದ, ಅಲ್ಲಿ ಕೂತ್ಕೊಂಡ, ಹುತ್ತ ಬೆಳೀತು. ಅದಕ್ಕೆ ವಾಲ್ಮೀಕಿ, ಹುತ್ತ ಅಂದರೆ ವಾಲ್ಮೀಕಿ, ಹುತ್ತ ಬೆಳೀತು. ಮರ 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 ರಾಮ ತಿರುತ್ತು. ರಾಮನ ಜಪ ಮಾಡಿ 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 ವಾಲ್ಮೀಕಿ ಮಹರ್ಷಿಯಾಗಿ ಇವತ್ತೆಲ್ಲಿದ್ದಾನೆ, ದೇವರ ಸಮಾನದಲ್ಲಿದ್ದಾನೆ. ಹಾಗೆ ಹೆಂಗೆ ಬದಲಾವಣೆ ವಾಲ್ಮೀಕಿ ಆದ್ನೋ, ಶಿವಕುಮಾರ್ ಬದಲಾವಣೆ ಆಗೋದು ಹೆಚ್ಚೇನಿಲ್ಲ. ಅದು ಇಂಥ ದೊಡ್ಡ ಸ್ಥಾನ ಬಂದಾಗ ಪರಿವರ್ತನೆಗೆ ದೇವರು ತಂದಿರ್ತಾನೆ, ಪರಿವರ್ತನೆ ಆಗೇ ಆಗ್ತಾನೆ. ಈ ನಾಡಿಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಈ ನಾಡು ಶಾಂತಿ ಸಮೃದ್ಧಿಯಿಂದ ಯಾವತ್ತೂ ಕಾಣದ ಪ್ರಗತಿಯನ್ನು ಕಂಡು ಮುಂದೆ ಸಾಗುತ್ತೆ ಅಂತ ಅವನ ಜಾತಕ ನೋಡಿದ್ದೀನಿ. ಘಂಟಾಘೋಷ ನಾನು ನಿಮ್ಗೆ ಹೇಳಬಲ್ಲೆ. ನಿಮಗೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ಕರ್ನಾಟಕ ರಾಜಕಾರಣ ಹೇಗೆ ಬದಲಾಗುತ್ತೆ, ಯಾವ ರೀತಿಯ ಬದಲಾವಣೆ ತರಬಹುದು? ಅಮ್ಮ, ಸಂಘಟನಾ ಶಕ್ತಿ ಇದೆ ಅವನಿಗೆ, ಅದೆಲ್ಲರಿಗೂ ಇರೋಲ್ಲ. ಒಂದು ಪಕ್ಷ ಕಟ್ಟಿ ಬೆಳೆಸಿ ಉಳಿಸಿ ಮಾಡ್ತಾನೆ. ಒಂದು ಸತಿ ಬೆಂಗಳೂರಿನಲ್ಲಿ ಒಂದು ಸೆಷನ್ ಆಯಿತು, ತಯಾರಿ ಬೇಕಾಗಿತ್ತು. ನನ್ನ ಹತ್ರ ಬಂದು ಕೇಳ್ದ, ನೀನು ಪ್ಯಾಲೇಸಲ್ಲಿ ಮಾಡು ಒಳ್ಳೆಯದಾಗುತ್ತೆ ಅಂದೆ. ಅದು ನಡೆಯೋದೇ ಇಲ್ಲ ಅಂತ ಮಾಡಿದರು. ಗ್ರೇಟ್ ಸಕ್ಸಸ್, ಅಲ್ಲಿಂದನೇ ಅವನಿಗೆ ಭಾಗ್ಯ ಬಂದಿತ್ತು. ಆಯಿತಾ ನೋಡಿ. ಆಮೇಲೆ ಕೃಷ್ಣ ಅವನ ತಂದವರು, ನೀವು ಕಥೆ ಕೇಳಿದ್ರೆ ಕೃಷ್ಣ ಆಗಿದ್ದ ಹೆಂಗೆ, ಇವನು ಹೆಂಗಾದ ಅಂತ ಅವನೇ ಅಸೆಂಬ್ಲಿ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ನೋಡಿ. ಒಬ್ಬ ಗುರು ಇದ್ದರೆ ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಬಿಡ್ತಾನೆ ಅಂತ ನಿಮ್ಗೆ ಹೇಳ್ತೀನಿ. 97ನೇ ಇಸ್ವಿ ನಮ್ಮ ಎಸ್.ಎಂ. ಕೃಷ್ಣ ಅವರು ಸೋತು ಬಿಡ್ತಾರೆ ಚುನಾವಣೆಗೆ. ಆಗ ನಮ್ಮ ಮನೆ ಕರ್ಕೊಂಬರ್ತಾನೆ, ಗುರುಜಿ ಕೃಷ್ಣ ಅವ್ರಿಗೆ ಯಾರು ಮಾಡಬೇಕು ಅಂತ. ಏನು ಮಾಡಬೇಕಪ್ಪ, ಜಾತಕ ನೋಡಿ ಹೇಳಿ. ಆಯ್ತು ಬಿಡು, ಒಂದು MLC MP ಆಗುತ್ತಾ ನೋಡು, ಅದಾದರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು, ಪ್ಲ್ಯಾಟ್ಫಾರ್ಮ್ ತೊಗೊಂಡೋಗೋಣ, ಅಲ್ಲಿಂದ ರಾಜ್ಯೋಗ ಬರುತ್ತೆ, ನೀ ಮಾಡು ಅಂತ ಹೇಳಿ. ಸರಿ. ಆಮೇಲೆ ನನ್ನ ಜೊತೆ ಕೂತ್ಕೊಂಡೆ. ಆಮೇಲೆ ನನಗೆ ವೆಸ್ಟ್ ಎಂಡಲ್ಲಿ ನೋಡ್ತಾ ಇದ್ದೆ. ವೆಸ್ಟ್ ಎಂಡ್ ನಂಗೆ ಹಿಡಿಸ್ಲಿಲ್ಲ, ಅಲ್ಲಿ ಪಾಸಿಟಿವ್ ವೇವ್ಸ್ ಇಲ್ಲ. ಅಲ್ಲಿ ಬೇಡ, ಹೋಟೆಲ್ ಅಶೋಕ ಹೋಗೋಣ, ಅಲ್ಲಿ ವಾಸ್ತವ್ಯ ತುಂಬ ಚೆನ್ನಾಗಿದೆ, ಅಶೋಕ ಹೋಟೆಲ್ ಕೂತ್ಕೊಂಡು ಮಾಡೋಣ ಅಂತೇಳಿ ಒಂದು ರೂಮ್ ತೊಗೊಂಡಾಗ ಕೊಟ್ಟ. ಅವನು ಬಂದ. ಅವನು ನಮ್ಮ ನಫೀಸ್ ಫಾಜಲ್ ಮೇಡಮ್, ಆ ನಫೀಸ್ ಅಂತ ಒಬ್ಬರದು ಕೇಳಿದ್ರಂತೆ, ನಫೀಸ್ ಫಾಜಲ್ ಅಂತೆ ಮೆಡಿಕಲ್ ಎಜುಕೇಷನ್ ಬಿಟ್ಟಿದ್ರು. ಅವರು ತುಂಬ ಒಳ್ಳೆ ಅತ್ಯುತ್ತಮವಾದ ಹೆಂಗಸು. ನನ್ನ ಜೊತೆನೇ ಇದ್ದರು. ಅಲ್ಲಿ ನಾವು ಹೋದ್ವಿ, ಅಲ್ಲಿ ಕೂತ್ಕೊಂಡೆ, ಅಲ್ಲೆಲ್ಲನೂ ನೋಡಿದೆ. ನೋಡಿಬಿಟ್ಟು ಹಾಕಿ, ನೋಡಯ್ಯ ಎಲ್ಲರೂ MP ಸೀಟು MLC ಸೀಟು ಖಾಲಿ ಆಗತ್ತಾ ನೋಡು, ಅಲ್ಲಿಗೆ ಮಾಡೋಕ್ಕೆ ತಂತ್ರ ಮಾಡೋಣ. ಕಾಣ್ತು, ಇನ್ನು 4 ದಿವಸದಲ್ಲಿ, ಒಂದು ವಾರದಲ್ಲ ಅಥವಾ ಒಂದು ತಿಂಗಳಲ್ಲೋ ಎಲೆಕ್ಷನ್ ಬರುತ್ತೆ ಅಂತ ಬಂತು. ಆಮೇಲೆ ನಾನೇನು ಮಾಡಿದೆ, ಅವ್ರಿಗೆ ಸೂರ್ಯನ ಪ್ರಾರ್ಥನೆ ಬೇಕಾಗಿತ್ತು, ಸುವರ್ಣದೇವ ಪ್ರಾರ್ಥನೆ ಮಾಡಬೇಕು, ಆಧ್ಯಾತ್ಮ ರುದ್ರನ ಬೇಕಾಗಿತ್ತು. ಅಷ್ಟು ನಮ್ಮಲ್ಲಿ ನಾವೇ ಮಾಡಿಕೊಂಡು ಆದರೆ ದಂಪತಿಗಳು ಪ್ರೇಮ ಕೃಷ್ಣ ಅವ್ರ ಮನೆಗೆ ಬಂದು ಆ ಪೂಜೆ ನೋಡಿಕೊಂಡು, ಪೂಜೆ ಭಾಗ್ಯವಾಗಿ ನಮ್ಮನ್ನು ನೋಡಿಕೊಂಡು ನಮ್ಮ ಗೌರವ ಕೊಟ್ಟು ಹೋಗಿದ್ದಾರೆ. ಆ ಪೂಜೆ ಮಾಡಿದ ಫಲ ಅವರಿಗೆ ನೋಡಿ. MP ಗೆ ನಂಬರ್ ಇಲ್ಲ,
ಅದು ಗೆದ್ದಿರಲಿಲ್ಲ. ಆಗ ತಾನೇ ವೀರಪ್ಪ ಮೊಯ್ಲಿ ಇದ್ದದ್ದು ಕಾಣುತ್ತೆ, 37 ನಂಬರ್ ಕಡಿಮೆ ಇತ್ತು. ದೇವೇಗೌಡರು ಕೂಡ ಅವತ್ತು ಓಟ್ ಹಾಕಿದ್ದಾರೆ. ನೀ ಎಲ್ಲರೂ ಮನೆ ಹೋಗಿ ಕೇಳಯ್ಯ, ಕೊಡ್ತಾರೆ ಗ್ಯಾರಂಟಿ, ಹೋಗಿ MP ಆಗ್ತಾರೆ, ಹೋಗಿ MP ಆದ್ಮೇಲೆ ನೋಡೋಣ ಅಂತ. MP ಆದರು. MP ಅವ್ರು ಆಗಕ್ಕೂ ನಂದೇ ಮಾರ್ಗದರ್ಶನ ಅವನಿಗೆ, ನನ್ನ ಬಿಟ್ಟು ಯಾರನ್ನೂ ಕೇಳಿಲ್ಲ ಅವನು. ಆದರೆ ಕ್ರೆಡಿಟ್ ಅವ್ನಿಗೆ ಹೋಯ್ತು. ಓ ನಮ್ಮ ಶಿವಕುಮಾರ್ MP ಮಾಡ್ದ ಅಂತ. ಇರಲಿ, ನನಗೆ ಬಂದರು ಒಂದೇ, ಅವನಿಗೆ ಬಂದರು ಒಂದೇ, ನಾವಿಬ್ಬರು ಏನು ಬೇರೆ ಇಲ್ಲ. MP ಮಾಡ್ದೆ. ಆಮೇಲೆ ಅವಾಗ ಧರ್ಮಸಿಂಗ್ ಅವರು ಪ್ರೆಸಿಡೆಂಟ್ ಮಾಡಿದ್ರು, ಪ್ರದೇಶ ಕಾಂಗ್ರೆಸ್ ಕಮಿಟಿ ಮಾಡಿದ್ರು. ಅವರು ಎಲ್ಲ ಚುನಾವಣೆ ಗೆದ್ದಿದ್ರು. ನನ್ನ ಗಂಡ ತುಂಬ ಇಷ್ಟ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ, ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಉದ್ಯುಕ್ತನಾಗಿದ್ದೆ. ಅವ್ರ ಅಜ್ಞಾನದ ಮಾಪಿ ಏನಾಯಿತು, ಮರ್ತೋಗ್ಬಿಟ್ಟು ಬಂದ. ಇವ್ನು ಒಂದು ಡೇಟ್ ಕೊಟ್ಬಿಟ್ಟಿದ್ರಳೆ, ಇದು ಹೀಗೆ MP ಆದರೆ ಅವರು ಮುಖ್ಯಮಂತ್ರಿ ಕಾಲ ಕೃಷ್ಣ ಅವರು ಒಂದು ಡೇಟ್ ಕೊಟ್ಟಿದ್ರು. 18ನೇ ತಾರೀಕು ಜನವರಿ 2000 ನಾನು ಕೊಟ್ಟೆ. 2000 ಚುನಾವಣೆ ಬಂದಿತ್ತು, 99 ಕೊಟ್ಟೆ. ಆ ಡೇಟಲ್ಲಿ ನೋಡಿ ಸಾಹಸ ಮಾಡಿ ಅವ್ರು ತಂದು ಕೂರಿಸಿಬಿಟ್ಟು ಹೈಕಮಾಂಡ್ ಹೋಗಿ ಇಂಥ 5 ದಿನ ಹೋಗು ಅಂತಂದರೆ ಹೋದ. ಧರ್ಮಸಿಂಗ್ ಬರೆಸಿ ಅವ್ನು ಕೂಡ್ಬಿಟ್ರು, ಮುಖ್ಯಮಂತ್ರಿ ಆಗ್ಬಿಟ್ರು. ನಮ್ಮ ಕೈಲಿ ಆಗಿದ್ದೆಲ್ಲ ಮಾಡಿದ್ದೀವಿ. ಯಾಕೆ ಹೇಳಿದೆ ಅಂತ ನಿಮಗೆ, ಪರಿಶ್ರಮ ಇದೆ, ಗುರಿ ಮುಟ್ಟಬೇಕು ಅನ್ನೋ ಆಸೆ ಇದೆ. ಎಲ್ಲಕ್ಕಿಂತ ಯಾರು ಮಾತು ಕೊಟ್ಟರೆ ಮಾಡೇ ಮಾಡ್ತೀನಿ. ಅದಕ್ಕೆ ಅವನು ಕೃಷ್ಣ ಅವರನ್ನು MP ಮಾಡಿ ಪ್ರೆಸಿಡೆಂಟ್ ಮಾಡಿ ಅಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ನನ್ನ ಪಾತ್ರನೂ ಇದೆ, ಅವನ ಪಾತ್ರನೂ ಇದೆ. ಆದರೆ ಅದರಿಂದ ಅದನ್ನೇನಂತ ನೋಡುವುದು, ಈಗ ಮುಖ್ಯಮಂತ್ರಿ ಆಗುವಾಗ ಇದೇ ತಂತ್ರ ಮಾಡಿ ನಿಮ್ಗೆಲ್ಲರಿಗೂ ಇಡೀ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ. ಸರಿ, ಆ ಭರವಸೆಯಲ್ಲಿ ನಾವು ಕೂಡ ಇದ್ದೀವಿ. ಬುಧವಾರ ಅಂದರೆ ಜೂನ್ 3ನೇ ತಾರೀಕು ಸಂಜೆ DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಹಾಗಾದರೆ ಅವರಿಗೆ ಈ ಪಟ್ಟ ದೊರಕುವುದರ ಹಿಂದೆ ಇರುವಂತಹ ಕಾರಣಗಳು ಏನು? ನಾವೀಗಾಗಲೇ ಗ್ರಹಬಲ ಕಾರಣನ, ಕಾಲಬಲ ಕಾರಣನ, ರಾಜಕೀಯ ಯೋಗ ಕಾರಣವನ್ನ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ವಿ. ರಾಜಗುರು ದ್ವಾರಕಾನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ತಾವೀಗಾಗಲೇ ಸಾಕಷ್ಟು ವಿಚಾರವನ್ನು ತಿಳಿಸಿದ್ರಿ. DK ಶಿವಕುಮಾರ್ ಅವರ ಹಲವು ವರ್ಷಗಳ ಹೋರಾಟ, ಸಂಘಟನಾ ಶಕ್ತಿ, ಸತತ ಪ್ರಯತ್ನ, ಇದೆಲ್ಲವೂ ಕೂಡ ಇದ್ರ ಹಿಂದೆ ಇದೆ ಅಂತ. ಈಗ ನಾಡಿದ್ದು ಬುಧವಾರ ಸಂಜೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಹೇಗಿದೆ ಮುಹೂರ್ತ ಆ ಸಂದರ್ಭದ್ದು? ಜೊತೆಗೆ ಅಧಿಕ ಮಾಸ ಬೇರೆ. ಈ ಅಧಿಕ ಮಾಸದ ಸಂದರ್ಭದಲ್ಲಿ ಪದಗ್ರಹಣ ಮಾಡಬಹುದಾ? ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಆತುರ ಸನ್ಯಾಸದಲ್ಲಿ ಯಾವುದೋ ದೊಡ್ಡ ಗುರುಗಳು ತಪಸ್ಸಲ್ಲಿ ದೇಹತ್ಯಾಗ ಮಾಡಬೇಕು ಅಂದಾಗ ಶಿಷ್ಯನಿಗೆ ಅಧಿಕಾರ ಕೊಡಲೇಬೇಕು. ಶಿಷ್ಯ ಸ್ವೀಕಾರ ಮಾಡೇ ಅವರು ಶಿವೈಕ್ಯರಾಗಬಹುದು. ಅದೇ ರೀತಿ ಒಬ್ಬ ರಾಜನಿಗೆ ಅವನಿಗೆ ಜನ್ಮ ಶೌಚಾನೂ ಇಲ್ಲ, ಮರಣ ಶೌಚಾನೂ ಇಲ್ಲ, ಅವನಿಗೆ ಯಾವುದೂ ಅದಕ್ಕೆ ಒಳಪಡೋದಿಲ್ಲ ಅವನು. ಹಾಗೆ ಮಾಸ ಅಧಿಕವಾಗಲಿ ಲಯವಾಗಲಿ ಅದು ಕೂಡ ಅವನಿಗೆ ಬರೋದಿಲ್ಲ. ಮೇಲಾಗಿ ತರಾತುರಿಯಲ್ಲಿ ನಾಳೆನೇ ಅಮಾವಾಸ್ಯೆ ಇದೆಯಪ್ಪ, ಇವತ್ತು ನಾಳೆ ಅಧಿಕಾರ ಸ್ವೀಕಾರ ಮಾಡಬೇಕು ಅಂದರೆ ಶಾಸ್ತ್ರ ಸಮ್ಮತ ಇದೆ. ಅದಕ್ಕೆ ಒಂದು ರಾಜ್ಯ ಆಯಿತು. ಮುಖ್ಯಮಂತ್ರಿ ಸ್ಥಾನ ರಾಜನ ಸ್ಥಾನ ಹಾಗೆ ಬಿಟ್ಟಿರೋಕ್ಕಾಗಲ್ಲ. ಒಂದು. ಎರಡನೇದು, ಅವ್ರದ್ದು ದೊಡ್ಡ ಪಕ್ಷ, 70 ವರ್ಷ ಕಾಲ ಭಾರತ ರಾಷ್ಟ್ರವನ್ನು ಆಳಿರ್ತಕ್ಕಂಥ ಪಕ್ಷ. ಈಗ ಅವನಿಗೆ ರಾಹುಲ್ ಗಾಂಧಿಯವರ ಕೃಪಾ ಕಟಾಕ್ಷದಿಂದ, ಸೋನಿಯಾ ಗಾಂಧಿ ಅನುಗ್ರಹದಿಂದ, ಪ್ರಿಯಾಂಕಾ ಅವರ ಪ್ರೀತಿಯಿಂದ ಒಳ್ಳೆ ಒಂದು ಜಾಗಕ್ಕೆ ಬಂದು ಕೂತಿದ್ದಾನೆ. ಆದರೆ ಸಾಮಾನ್ಯ ಮನುಷ್ಯನಿಗೆ ಸಹಾಯ ಮಾಡಿದವರು ನನ್ನ ಬೆಳೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನನಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ತಾನಿಗೆ ಎಲ್ಲ ಕೊಟ್ಟಿರೋದು ಅವನಿಗೆ. ಹೌದು. ಆದರೆ ಒಂದ್ಸತಿ ಕೊಡಲಿಲ್ಲ. ಇಂಡಿಪೆಂಡೆಂಟ್ನಲ್ಲಿ ತಾನೇ ಗೆಲ್ಲಿಸಿದ್ದೀನಿ, ಕಾಂಗ್ರೆಸ್ ಸೀಟ್ ಮಿನಿಸ್ಟ್ರಿಗೆ ಕೊಡಲಿಲ್ಲ ಅವನಿಗೆ. ಆದಾಗ್ಯೂ ಕೂಡ ಎಲ್ಲ ಪಡ್ಕೊಂಡಿದ್ದೇನೆ, ಅವರು ನನ್ನ ಕೃತಜ್ಞತೆ ಸಲ್ಲಿಸಬೇಕು ಅಂತ ಬಂತು. ಅವರು ಎಲ್ಲೋ 5ನೇ ತಾರೀಕು ಮುಹೂರ್ತ ಇಟ್ವಿ, ಅದಕ್ಕೆ ಅವ್ರು ಊರಿಲ್ಲ ಅಂತ ಬಂತು. ಕಡೆಗೆ ಇನ್ನು ಮುಂಚೆ ಬೇಕು ಅಂತ ಮುಹೂರ್ತ ಬಂತು. ಆ ಮುಹೂರ್ತ ಬಂದಾಗ ಏನು ಮುಹೂರ್ತದಲ್ಲಿ ಅತ್ಯುತ್ತಮವಾಗಿದೋ ಅದು ನೋಡಿ ಹುಡುಕಿ ಕೊಟ್ಟಿದ್ದಾರೆ. ಅವ್ರು ಬರಲೇಬೇಕಾಗಿತ್ತು. ಅವರು ಬರದೇ ಇಟ್ ಇಸ್ ನಾಟ್ ಕರೆಕ್ಟ್ ಸಿಗ್ನಲ್. ಅವ್ರು ಬರಲೇಬೇಕು. ಆಮೇಲೆ ಅವನು ಕೂಡ ಅಯ್ಯೋ ನನ್ನ ಕೂರ್ದರ ಇಲ್ವಲ್ಲ ಅನ್ನೋ ಮನಸ್ಸಿಗೆ ಒಂದು ದುಃಖ ಬರಬಾರ್ದು. ಅದೆಲ್ಲವನ್ನು ಏನಪ್ಪ ಅಂದ್ರೆ ಮನುಷ್ಯ ದೇಶಕಾಲ ಪದಾರ್ಥ ಅನುಸಾರೇಣ ಮನುಷ್ಯರ ಸಂತೋಷಕ್ಕೆ ಅನುಕೂಲವಾಗಬೇಕಾದ್ರೆ ಅದನ್ನು ಹೊಂದಿಸ್ಕೊಂಡು ಮಾಡಿದ್ರೆ ಎಲ್ಲರೂ ಸಂತೋಷವಾಗಿರೋದು. ಮುಹೂರ್ತ ಎಲ್ಲ ಕಣೆಯ ಹಂಗಾಗುತ್ತೆ ಹಿಂಗಾಗುತ್ತೆ, ನಾನು ಅವೆಲ್ಲ ಹೆದರಿಸೋದು ಅನ್ನತ್ವ ಇಲ್ಲ. ದೇಶಕಾಲ ಪದಾರ್ಥ ಅನುಸರಿಸಿ ಆ ಹೊತ್ತಲ್ಲಿ ಏನಿದೆಯೋ ಅದರಲ್ಲಿ ಉತ್ತಮವಾದ ಹೂಡಿಕೆ ಮಾಡಿದ್ದೀವಿ, ಚೆನ್ನಾಗಿದೆ. ಅದರಲ್ಲಿ ಯಾವುದೇನು ಗುರುಜಿ DK ಶಿವಕುಮಾರ್ ಅವರು ಒಂದು ಕರೆಕ್ಷನ್ ಮಾಡಿಬಿಡ್ತೀನಿ. ನಮ್ಮ DK ಸುವರ್ಣ ರಾಜಯೋಗ
ಸುವರ್ಣ ರಾಜಯೋಗ. ಸರಿ ಗುರುಜಿ, ಜೊತೆಗೆ ಈಗ ಬುಧವಾರದ ಮುಹೂರ್ತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮುಂದಿನ 2 ವರ್ಷ ಮುನ್ನಡೆಸ್ಕೊಂಡು ಹೋಗಬೇಕು. ಈ ಮುಂದಿನ 2 ವರ್ಷ ಮುನ್ನಡೆಸೋದಕ್ಕೆ ಅವರಿಗೆ ಯಾವ ಬಲ ಸಹಕಾರ ಮಾಡುತ್ತೆ? ಈಗಾಗಲೇ ಹೇಳಿದ್ದೀನಿ ನಿಮಗೆ, ಏಕಾದಶ ಶನಿ ಇದ್ದಾನೆ, 11ನೇ ಮನೆ ಶನಿ, ಸರ್ವಸಂಗ ಪರಿತ್ಯಾಗಿ ಅವನು. ಧರ್ಮ ಶಿಸ್ತು ಫಿಲಾಸಫರ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಫಿಲಾಸಫರ್ ಅವನು. ಇವ್ರು ಮಾಡೋ ಕೆಲಸ ಪ್ರಜಾ ಕೆಲಸ, ಅವನ ಸ್ವಂತ ಕೆಲಸ ಅಲ್ಲ. ಅವನು ಅರಮನೆ ಕಟ್ಟಕ್ಕೆ ಹೋಗಿಲ್ಲ, ಅಥವಾ ಅವನೇನೋ ಒಂದು ದೊಡ್ಡ ಪ್ಯಾಲೇಸ್ ಮಾಡ್ತೀನಿ ಅಂತ ಹೋಗಿಲ್ಲ, ಅಥವಾ ನಂದೇ ಒಂದು ಕಾಂಟಿನೆಂಟಲ್ ಮಾಡ್ಕೊತೀನಿ ಹೋಗಿಲ್ಲ. ಅವನು ಕೂತಿರೋದು ಕೇವಲ 6 ಕೋಟಿ ಜನಕ್ಕೂ ಮಿಗಿಲಾಗಿ ಜನಗಳನ್ನು ಕಾಪಾಡೋಕ್ಕೆ ಅವನು ಕೂತಿದ್ದಾನೆ. ಆ ಕೆಲಸ ನಿರತನಾಗಿದ್ರೆ ಹೆಚ್ಚು ಇನ್ನೂ ಶಕ್ತಿಯನ್ನು ಕೊಡ್ತಾನೆ ಶನಿ. ಇನ್ನೊಂದು ಕಡೆ ಎಲ್ಲ ಪ್ರಯತ್ನ ಮಾಡೋಷ್ಟು ಎಲ್ಲ ಸಿಕ್ಬಿಡಲ್ಲ, ಬಲನೂ ಇರಬೇಕು. ಗುರುಬಲ ಇದೆ, ಅವನು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ. ಪ್ರಜಾತಂತ್ರದ ಪ್ರಜಾ ವ್ಯವಸ್ಥೆಗೆ ಏನು ಮಾಡಿದ್ರು ದೇವರು ಒಳ್ಳೆ ಸಬಲವಾದ ಕೊಡ್ತಾನೆ, ಕೀರ್ತಿ ಬರುತ್ತೆ. ಧೈರ್ಯದಿಂದ ಕೆಲಸ ಮಾಡಬೇಕಷ್ಟೆ. ಧೈರ್ಯ ಬೇರೆ, ಕೀರ್ತಿ ಬೇರೆ. ಧೈರ್ಯ ಇದ್ದರೆ ಮಾತ್ರವೇ ಕೆಲಸಗಳು ಸಾಗೋದು. ಧೈರ್ಯವೇ ಕುಂದೋಗ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಧೈರ್ಯ, ಕೀರ್ತಿ, ಸಾಫಲ್ಯ ಕೊಟ್ಟು ಎಲ್ಲ ರಕ್ಷಿಸೋನು ಗುರುಬಲ ಇದ್ದಾಗ ಮಾತ್ರ. ಆ ಗುರುಬಲ ಇನ್ನೂ ಇರೋದ್ರಿಂದ 3ನೇ ಮನೆಯಲ್ಲಿ ಕಟಕ ರಾಶಿ, ಉಚ್ಚ ರಾಶಿ ಒಂದು ಗುರುಗೆ. ಉಚ್ಚ ರಾಶಿ ಇದ್ದಾಗ ಎಷ್ಟು ಗುರುಬಲ ಕಟ್ಟ ಲೆಕ್ಕಾಚಾರ ಮಾಡಿ ಟನ್ಗಟ್ಟಲೆ ಕೊಡ್ತಾನೆ, ಅವನು ಉಪಯೋಗಿಸ್ಕೋಬೇಕಷ್ಟೇ. ಎಲ್ಲವೂ ಕೂಡ ಇದೆಯಾ? ಯಾಕಂತಂದರೆ ತಾವು ಬಹಳ ಹತ್ತಿರದಿಂದ ನೋಡಿದಂಥವ್ರು ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವದಲ್ಲಿ ನಾಯಕತ್ವದ ಯಾವ ಗುಣ ತಮಗೆ ಬಹಳ ಮೆಚ್ಚುಗೆಯನ್ನು ಪಡುವಂಥದ್ದು? ಯಾವ ಗುಣ ತಾವು ಬಹಳ ಇಷ್ಟಪಡ್ತೀರಿ ಗುರುಜಿ? ಅಮ್ಮ, ಅವನಲ್ಲಿ ಕಾರ್ಯದಕ್ಷತೆ ಇದೆ. ಯಾರಿಗೆ ಸಮಯ ಪ್ರಜ್ಞೆ ಇರುತ್ತೆ, ಕರ್ತವ್ಯ ಪ್ರಜ್ಞೆ ಇರುತ್ತೆ, ಅವನ ಯಶಸ್ಸು ಕಾಣೋದು. ಅವನಲ್ಲಿ ಅದೆರಡೂ ಇದೆ. ಕಾರ್ಯದಕ್ಷತೆಯೂ ಇದೆ, ಶ್ರದ್ಧೆನೂ ಇದೆ. ಈ ಕೆಲಸ ಮಾಡಬೇಕು, ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಂದರೆ ಅದು ಕೈ ಹಾಕೋದಿದೆ. ಎಲ್ಲಕ್ಕಿಂತ ಅವನ ಧೈರ್ಯದ ಓಟ ಇದೆಯಲ್ಲ, ಅದು ನಾನು ಎಲ್ಲೂ ನೋಡಿಲ್ಲ ಅಂಥವನು. ವಿಶೇಷವಾದ ಗುಣ ಅದೇ ಅವನಿಗೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಬದಲಾವಣೆ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ತಾವು ಭಾವಿಸ್ತೀರಾ? ನಾನು ನಿಮಗೆ ಸೀದಾ ಹೇಳಬೇಕು ಅಂತಂದರೆ, ಇದು ಯಾಕೆ ಬಂದೆ ನನಗೆ ಗೊತ್ತಿಲ್ಲ. ಈಗ ನಿಮಗೆ ಮೊನ್ನೆ ಮಾಘ ಮಾಸ, ಪಾಲ್ಗುಣ ಮಾಸ ಬಂತು, ಶಿಶಿರ ಋತು ಬಂದ್ಬಿಡ್ತು. ಅಂದರೆ ಹೇಮಂತು ಶಿಶಿರ ಋತು ಬಂತು, ವಸಂತ ಬಂತು. ಆಗೇನಾಗುತ್ತೆ, ಮರಗಳೆಲ್ಲ ಒಣಗಿ ಎಲೆಗಳೆಲ್ಲ ಉದುರಿ ಎಲ್ಲ ಹೊಟ್ಟೋಗುತ್ತೆ. ವಸಂತದ್ದು ಬಂದರೆ ಮತ್ತೆ ಸಿಗುತ್ತೆ, ಕಾಯಾಗುತ್ತೆ, ಹೂವಾಗಿ ಕಾಯಾಗಿ ಹಣ್ಣಾಗಿ ಫಲಗಳನ್ನು ತಿನ್ನೋಕ್ಕೂ ಆಗುತ್ತೆ, ಹಸಿರಾದ ನೋಡೋಕ್ಕೂ ಆಗುತ್ತೆ. ಯಾಕೆ ಹೇಳ್ತಂದರೆ ಕಾಂಗ್ರೆಸ್ಸು ಇವಾಗೆಲ್ಲ ನಿಮಗೆ ಶಿಶಿರ ಋತುಲಿ ಏನಾಗಿತ್ತೋ ಮರ ಎಲ್ಲ ಬೋಳಾಗಿ ಎಲ್ಲ ಬಿದ್ದು ಎಲ್ಲ ಕೊಂಬೆ ಗಿಂಬೆ ಎಲ್ಲ ಬಿದ್ದು ಎಲೆ ಎಲ್ಲ ಬಿದ್ದೋಗಿತ್ತು. ಅದಕ್ಕೆ ಆ ರೀತಿಯಲ್ಲಿ ಇವನಿಗೆ ಬಂದಿದ್ದಾನೆ ವಸಂತ ಋತು. ಇನ್ನು ಗ್ರೀಷ್ಮ ಋತುಲಿ ಮಳೆ ಬರ್ತಾ ಇದೆ. ಕಾಂಗ್ರೆಸ್ಸು ಪುಟ ಎದ್ದೇ ಹೇಳುತ್ತೆ. ಯಾರೂ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ, ಮುಂದೆ ಒಂದು ದಿವಸ ಕಾಂಗ್ರೆಸ್ ಪಕ್ಷ ಅದೇ ಸಂಭ್ರಮ ಬರುತ್ತೆ. ಅದು ಎರಡು ಮಾತಿಲ್ಲ. ಅದ್ರ ಹೇಳ್ತಾರೆ ನಿಮಗೆ, ಶಿಶಿರ ಋತು, ಹೇಮಂತ ಋತು, ಶಿಶಿರ ಋತು, ಚೈತ್ರ ಮಾಸ, ವಸಂತ ಋತು, ಮೂರು ಗಿಡದಲ್ಲಿ ಹಿಮದಲ್ಲಿ ಹೂವು ಬಿಡಲ್ಲ, ಹಣ್ಣು ಬಿಡಲ್ಲ. ಮಾಘ ಮಾಸದಲ್ಲಿ ಬಿಸಿಲು, ಅಲ್ಲೇನು ಎಲ್ಲ ಉದುರ್ತಾ ಇರುತ್ತೆ, ಏನು ಕೊಡಲ್ಲ. ವಸಂತ ಹಬ್ಬ ಯುಗಾದಿ ಬಂದರೆ ಎಲ್ಲ ಗಿಡ ಶುರುವಾಗುತ್ತೆ. ಹಾಗೆ ಇನ್ನೇನು ವಸಂತ ಋತು ಕಾಂಗ್ರೆಸ್ ಶುರುವಾಗ್ತದೆ, ಚಿಗುರುತ್ತೆ, ದೊಡ್ಡ ಮರವಾಗುತ್ತೆ, ಹಣ್ಣು ಬಿಡುತ್ತೆ, ಸುಖಾನ ಕೊಡುತ್ತೆ, ರಾಷ್ಟ್ರದ ಜನರಿಗೆ ನೆರಳನ್ನು ಕೊಡ್ತಕ್ಕಂಥ ಸಮಯ ಖಂಡಿತವಾಗಿ ಬರುತ್ತೆ. ಇದೇ ಬದಲಾವಣೆ, ಈ ಬದಲಾವಣೆನೇ ಬರ್ತಕ್ಕಂಥದ್ದು. ಯಾವಾಗಲೂ ಕಾಂಗ್ರೆಸ್ಗೆ ಏನಾದ್ರು ಒಳ್ಳೇದಾಗಿದ್ದರೆ ನಮ್ಮ ಕರ್ನಾಟಕ ರಾಜ್ಯದಿಂದಾನೇ ಒಳ್ಳೇದಾಗಿರೋದು. ಬೇರೆ ಯಾವ ರಾಜ್ಯಕ್ಕೆ ಹೋದಾಗಲೂ ಕೂಡ ಯಾರು ಏನು ಗಳಿಸಿಲ್ಲ ಅವರು. ನಮ್ಮ ರಾಜ್ಯಕ್ಕೆ ಬಂದಾಗ, ನಮ್ಮ ರಾಜ್ಯಕ್ಕೆ ಅವ್ರಿಗೆ ಕೊಟ್ಟಾಗ, ನಮ್ಮ ರಾಜ್ಯಕ್ಕೆ ಯಾರನ್ನು ಕೊಡ್ತಾರೋ ಅವ್ರನ್ನ ಯೋಗ ಬಂದು ಕಾಂಗ್ರೆಸ್ಸು ಉತ್ತುಂಗತಿತ್ತು, ಉತ್ತುಂಗದಲ್ಲಿ ಬಂದ್ಬಿಟ್ಟಿತ್ತು. ಒಂದ್ಸತಿ ಹೆಬ್ಬಾಗಲು ತೆಗೆದೇ ಬಿಡ್ತು, BJP ಬಂದೇ ಬಿಡ್ತು, ನೆಲ ಕಚ್ಚೇ ಬಿಡ್ತು ಆಗಲು. ಅದೇ ರೀತಿ ಈಗ ಶಿವಕುಮಾರ್ ಆಗಮನ ಕಾಂಗ್ರೆಸ್ ಮತ್ತೆ ಚಿಗುರುತ್ತೆ, ಬೆಳೆಯುತ್ತೆ, ಉಳಿಯುತ್ತೆ, ಸಂಭ್ರಮಿಸುತ್ತೆ. ಎಲ್ಲವೂ ಕೆಲಸ ಆಗಿ ದೇಶದಲ್ಲೂ ಕೂಡ ಒಂದು ವಿಭಿನ್ನವಾದ ಶಕ್ತಿಯಾಗಿ ವಿರೋಧ ಪಕ್ಷವಾಗಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಈ ತನಕ ಯಾವುದಿಲ್ಲ, ವಿರೋಧಿಗಳು ಇರಲಿಲ್ಲ. ಇವಾಗ ಮೋದಿಗೆ ಯಾರಿದ್ದಾರೆ? ಮೋದಿಗೆ ಅತ್ಯಂತ ದೈವಬಲ ಇದೆ, ಈಶ್ವರ ಭಕ್ತರು, ಅವ್ರಿಗೇನು ಬೇಕಾಗಿಲ್ಲ.
ಅವರಂಥ ಸನ್ಯಾಸಿನ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ವಿರೋಧಿಗಳೇ ಇಲ್ಲ. ಅಂಥ ಒಂದು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ಸೇ ಮತ್ತೆ ನೆಲಾಕತ್ತಿರೋ ಕಾಂಗ್ರೆಸ್ಸು ವಸಂತದಲ್ಲಿ ಮರಗಳು ಚಿಗುರಿ ಹಣ್ಣು ಹೂವಾಗಿ ಕಾಯಾಗಿ ಸಮೃದ್ಧ ಫಲ ಕೊಡ್ದು ಅದು ಕಾಂಗ್ರೆಸ್ ಬೆಳೆಯ ಸಭೆ ಬಂದಿದೆ ಅಂತ ಧಾರಾಳವಾಗಿ ನಾನು ಹೇಳಬಲ್ಲೆ ನಿಮಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ದೇವರ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಸೊ ದೇವರ ಮೇಲಿನ ನಂಬಿಕೆ ಅವರ ಮುಂದಿನ ರಾಜಕೀಯ ಯಶಸ್ಸಿಗೆ ಕಾರಣ ಆಗ್ಬೋದಾ? ಅಮ್ಮ, ನಿಮ್ಗೊಂದು ಶಬ್ದ ಗೊತ್ತಿದೆ ಅಲ್ವಾ, ಅನಾಥೋ ದೈವರಕ್ಷಕ. ಅವನು ಯಾರು ಇಷ್ಟಪಟ್ಟಿದ್ದವ್ರು ಯಾರೂ ಇಲ್ಲ, ಎಲ್ಲ ನನ್ನ ಬೈಯೋರೆ. ಅವ್ನು ಸರಿ ಇಲ್ಲ, ಅವನ ನಡತೆ ಸರಿ ಇಲ್ಲ, ಅವನ ದರ್ಪ ನಡೀತಾನೆ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ. ಇಲ್ಲೇನೆ ಒಳ್ಳೆಯಗಳನ್ನು ನೋಡಬೇಕು ಇವತ್ತು ಮನುಷ್ಯರಲ್ಲಿ. ನಾವು ಕೆಟ್ಟಗಳನ್ನು ಯಾಕೆ ನೋಡಬೇಕು? ನಾನು ಈ ಹೆಣ್ಮಗು, ನೀನಲ್ಲಿ ಒಳ್ಳೆಯ ಗುಣ ನೋಡಿ ನಾವು ಕಲ್ತ್ಕೋಬೇಕು. ಅವನು ಒಳ್ಳೆ ಗುಣ ತಗೊಳ್ಳಿ, ನೀವು ಯಾಕೆ ಕೆಟ್ಟದಾಗ ಮಾತಾಡ್ತೀರ? ಅದನ್ನು ತಾವು ಕಾಣುವಂಥ ಒಳ್ಳೆ ಗುಣ ಯಾವುದು ಗುರುಜಿ? ಅಮ್ಮ, ತಾವು ಕಾಣುವಂತಹ ಒಳ್ಳೆಯ ಗುಣ ಡಿ ಕೆ ಶಿವಕುಮಾರ್ ಅವರಲ್ಲಿ? ನಂಬದವ್ರನ್ನ ಕೈ ಬಿಡೋದಿಲ್ಲ. ಅವನು ನಂಬಿಟ್ರೆ ಮಾತ್ರ ಪ್ರಾಣನೇ ಕೊಟ್ಟು ಬಿಡ್ತಾನೆ. ಆ ನಂಬದವ್ರಿಗೆ ಸಹಾಯ ಮಾಡಿದ್ರೆ ಇರೋದಿಲ್ಲ. ಒಂದು ಯಾರೇ ಬಂದ್ರೂ ಅವನು ಇಲ್ಲ ಅಂತ ಹೇಳಲ್ಲ, ಬನ್ನಿ ಕೂತ್ಕೊಳ್ಳಿ ನೋಡೋಣ ಅಂತಾನೆ. ಅದು ಸಹನೆ ಇದೆಯಲ್ಲ, ಅದು ಯಾರಿಗೂ ನಾನು ಬೇಕಾದ ನಮ್ಮ ಮಂತ್ರಿಗಳು ನೋಡಿದ್ದೀನಿ. ನಾನು ಕಷ್ಟದಲ್ಲಿದ್ದಾಗೂ ನಮ್ಮ ಮಂತ್ರಿಗಳು ಮೀಟ್ ಮಾಡಿದ್ದೀನಿ. ಯಾರು ಹಾಗೆಲ್ಲ ಹೇಳೋದಿಲ್ಲ. ಅವನಿಗೆ ನಿಜವಾದ ಕನ್ಸರ್ನ್ ಇದೆ. ಯಾರಿಗೆ ಕಾರ್ಯದ ದಕ್ಷತೆಯಲ್ಲಿ ಸಂಯಮ ಸಹನೆ ಇರುತ್ತೆ ಅಂಥ ಗುಣ ಶಿವಕುಮಾರ್ಲಿ ಖಂಡಿತವಾಗಿ ನೀವು ಕಾಣ್ಬೋದು. ಬೇಕಾದ್ರೆ ನನಗೆ ಹೇಳ್ದಲ್ಲ ಅಂತ ಹೋಗಿ ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡಿ. ಈಗ ತಡವಾಗಿ ಆದರೂ ಕೂಡ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದು ಕೂಡ ಸಲೀಸಾಗಿ ಸಿಕ್ಕಿದೆ. ಯಾವುದೇ ರೀತಿಯ ಅಡೆತಡೆಗಳು ಅಂದರೆ ಸದ್ಯಕ್ಕೆ ಆ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಸುಸೂತ್ರವಾಗಿಯೇ ಆಗಿದೆ ಈ ಕಾರ್ಯ. ಮುಂದೆ ಶಾಸಕರಿಂದ ಅದೇ ರೀತಿಯ ಸಹಕಾರ ಬೆಂಬಲ ಸಿಗುತ್ತಾ? ಸಿಗದೆ ಹೋಗಲ್ಲ. ಯಾಕಂತಂದರೆ ಅವನಿಗೆ ಪಕ್ಷ ಸಂಘಟನೆ ಮಾಡೋದು ಗೊತ್ತಿದೆ, ಪಕ್ಷದಲ್ಲಿ ಹೇಗೆ ನಡೆಸ್ಕೋಬೇಕು ಗೊತ್ತಿದೆ. ಅವನು ಸಿದ್ದರಾಮಯ್ಯವ್ರ ದೊಡ್ಡ ಲೀಡರ್ ಆಗದೆ ಇರ್ಬೋದು, ತಂತ್ರಗಾರಿಕೆಯಲ್ಲಿ ಸಂಘಟನಾ ಶಕ್ತಿಯಲ್ಲಿ ಅವನನ್ನು ಮೀರಿದವ್ರು ಯಾರು ಇಲ್ಲವೇ ಇಲ್ಲ. ಸತ್ಯ ಹೇಳಬೇಕು ಅಂದರೆ ನಾವೇನು ಮರೆತುಬಿಡೋಣ. ಒಂದು ನಿಮಿಷ ಯೋಚನೆ ಮಾಡಿ, ಇವತ್ತು ಕರ್ನಾಟಕದಲ್ಲಿ ಯಾರಾದ್ರು ಲೀಡರ್ ಕ್ವಾಲಿಟಿಯವ್ರು ಇದ್ದರೆ ಶಿವಕುಮಾರ್ ಒಬ್ಬರೇ. ಯಾವ ಪಕ್ಷದಲ್ಲಿದ್ದಾರೆ ಹೇಳಿ? BJP ಯಾರು ಬಂದಿದ್ದಾರೆ ಲೀಡರು? ಯಡಿಯೂರಪ್ಪರ ಕಾಲ ಆಗೋಯ್ತು. ಹೌದು. ಅವರಾದ್ಮೇಲೆ ಯಾರು ಲೀಡರ್? ಅವ್ರು ಯಾರು ತಯಾರು ಮಾಡಿದ್ರ? ಮಾಡಲಿಲ್ಲ. ಎಲ್ಲ ರಾಜಕೀಯಗಳಿಗೂ ಅವ್ರ ಮನೇಲೇ ಇರಬೇಕು ಅಂದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಮಕ್ಕಳೇ ಇರಬೇಕು ಅಂತಂದರೆ ಹೇಗಾಗುತ್ತಮ್ಮ? ಹಂಚ್ಕೋಬೇಕಲ್ವ? ಹೌದು. ಇಲ್ಲಿ ನೋಡಿ, ತಮಿಳ್ನಾಡಲ್ಲಿ ಮುಖ್ಯಮಂತ್ರಿ ಒಬ್ಬ ಬಡ ರಿಕ್ಷಾ ಮಾಡೋನು ಮಾಡಿದ್ದಾನೆ. ಅವ್ರ ಮೇಲೆ ಡ್ರೈವರ್ನೇ ಒಂದು MLA ಮಾಡಿದ್ದಾನೆ. ನಮ್ಮ ರಾಜ್ಯಗಳನ್ನ ಅರ್ಥಕೊಂಡು ನಮ್ಮ ಶಿವಕುಮಾರ್ ಅದೇ ಒಂದು ಪಾಠ ಕಲ್ತ್ಕೊಂಡು ಅಂಥವ್ರನ್ನ ತಂದು ಕೂರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಂತ ಬದಲಾವಣೆ ತರ್ತಾರೆ ಅಂತ ನನಗೇನು ನಂಬಿಕೆ ಇದೆ. ನಾನು ಆ ವಿಚಾರದಲ್ಲಿ ಎರಡು ಮಾತಾಡೋದಿಲ್ಲ. ಏನಾಗಿದೆ ನಿಮ್ಗೆ ಹೇಳಬೇಕು ಅಂತಂದರೆ, ಇವತ್ತು ಕರ್ನಾಟಕ ಪರಿಸ್ಥಿತಿಯಲ್ಲಿ ನಾಯಕರಿಲ್ಲದ ಒಂದು ರಾಜ್ಯ ಇದು. ನಾಯಕತ್ವ ಇದ್ದು, ಹೋರಾಟ ಶಕ್ತಿ ಇದ್ದು, ಮಡಿಲಿ ಇರಲಿ ಸಾಯಲಿ ಏನಾರು ಹಾಕ್ಕೊಂಡು ಹೋಗಲಿ, ಅದನ್ನು ಎದುಗಾರಿಕೆಯಿಂದ ಎದ್ದು ಓಡಿ ಸಾಹಸ ಮಾಡಿ ಒಂದು ಗುಣ ಇದೆ ಅಂದರೆ ನಾಯಕನ ಶಕ್ತಿ ಅವರಿಗೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ನಾಯಕನ ಅರ್ಹತೆ ಇರೋದು ಒಬ್ಬರಿಗೆ, ಬೇರೆ ಯಾರಿಗೂ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಬೇರೆ ಚಾಯ್ಸೇ ಇರಲಿಲ್ಲ. ಅವನೇ ಅಷ್ಟೇ. ಅಂದರೆ 2000 ಅವನ ಸಮ ಯಾರಿದ್ದಾರೆ? ನಿಜ. 2028ರವರೆಗೂ ಕೂಡ ರಾಜಕಾರಣದಲ್ಲಿ ಒಂದು ಸ್ಥಿರ ನಾಯಕತ್ವವನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅನುಮಾನನೇ ಬೇಡ. ಯಾವುದೇ ತೊಂದರೆ ಆಗಲ್ಲ. ಯಾವುದೇ ಅಲ್ಲ, ತೊಂದರೆ ಬರೋ ಜಾತಕ್ಕೆ ಹೇಳಿ ನೀವು ಪಾಠ ಕಲ್ಸಕ್ಕೆ. ತೊಂದರೆ ಬರಲಿ, ನಿಭಾಯಿಸಕ್ಕೆ ನಾವು ಇದೀವಲ್ಲ, ಗುರುಗಳಿಗೆ ಹೇಳಿಸ್ಕೊಡ್ತೀವಲ್ಲ. ನಾವು ಪಾಠ ಹೇಳಿದ್ ಹಿಂಗೆ ಮಾಡು ಹೋಗು ಅಂತ ಹೇಳ್ತೀವಲ್ಲ. ಯಾವಾಗ ಹೇಳಿಲ್ಲ ಕೇಳಿ ಅವನ್ನ. ಎಲ್ಲ ಸಮಯದಲ್ಲೂ ಕಾಂಗ್ರೆಸ್ನಲ್ಲಿ ಅವನು ಕಾಂಗ್ರೆಸ್ಸಲ್ಲೇ ಗೆದ್ದ ಮೇಲೆ ಅವನಿಗೆ ಸೀಟ್ ಕೊಡಲಿಲ್ಲ. ನಾನೇನು ಬಿಡಲಿಲ್ಲ. ಸೈಕಲ್ ಸಿಂಬಲ್ ಕೊಡಿಸಿ ಇಂಡಿಪೆಂಡೆಂಟ್ ಆಗಿ ಗೆಲ್ಲಿಸ್ ಕಳಿಸಿದೆ. ಆಮೇಲೆ ಅವನು ಮತ್ತೆ ಕಾಂಗ್ರೆಸ್ ತೊಗೊಂಡ್ರು. ಇಷ್ಟು ದೂರ ಇವತ್ತು ಮುಖ್ಯಮಂತ್ರಿ ಆಗಿದ್ದಾನೆ ಇವತ್ತು. ಆದರೆ ನಾಯಕತ್ವ ಬರೀ ಒಂದೇ ಅಲ್ಲಮ್ಮ, ಹೃದಯ ಶ್ರೀಮಂತಿಕೆ ಇರಬೇಕು. ಏನು ಗುಣ ಇದೆ ಅಂತ ಕೇಳಿದ್ರಲ್ಲ, ಹೃದಯ ಶ್ರೀಮಂತಿಕೆ ಇದೆ ಅವನಿಗೆ. ಯಾವ್ರಿಗೂ ಹೃದಯ ಶ್ರೀಮಂತಿಕೆ ಇರುತ್ತೆ, ದೇವರು ಅವರಲ್ಲಿ ವಾಸವಾಗಿರ್ತಾನೆ. ಖಂಡಿತವಾಗಿ ಅವನು ನಮಗೆ ರಾಜ್ಯಕ್ಕೆ ಒಳ್ಳೆಯದನ್ನು ಕೊಡಬಲ್ಲ. ಹೆಚ್ಚಿಗೆ ಇನ್ನೊಂದೇನು ದೊಡ್ಡ ವಿಚಾರ ಆಗಿದೆ ಅಂತಂದರೆ, ಅವನ ಮೇಲೆ ಈ ರಾಮಲಕ್ಷ್ಮಣರ ಕಥೆ ಕೇಳಿದಿಲ್ವಾ? ರಾಮನ ಬಿಟ್ಟು ಲಕ್ಷ್ಮಣ ಎಲ್ಲೂ ಹೋಗ್ತಿರಲಿಲ್ಲ. ರಾಮನ ಕಾವಲುಗಾರನಾಗಿದ್ದಾನೆ. ಆ ತಮ್ಮ ಸುರೇಶ್ ಅಲ್ಲ, ಅಣ್ಣನ ಎಷ್ಟು ನೋಡ್ಕೋತಾನೆ ಅಂತಂದರೆ, ಇವತ್ತೇನಾದ್ರೂ ಇಷ್ಟು 8 ಎಲೆಕ್ಷನ್ ಗೆದ್ದಿದ್ರೂ
ಅದರಲ್ಲಿ ನಮ್ಮ ಸುರೇಶ್ ಪಾತ್ರನೇ ಜಾಸ್ತಿ ಅದು. ಹ್ಮ್ ತುಂಬ ಶ್ರಮಜೀವಿ, ಸ್ವಲ್ಪ ಅವನು ಅಂಥದ್ದು ಇವರು ಸ್ವಲ್ಪ ಹೊರಟು, ಆದರೆ ಹೊರಟಿದ್ರು ಕೂಡ ಹೃದಯ ಶಾಂತವಾದ ಹೃದಯ, ಒಂದು ಮಲ್ಲಿಗೆ ಮುಟ್ಟಿದ ಹೇಗೆ ಬಿದ್ದೋಗುತ್ತೆ ಅಷ್ಟು ಸೌಹೃದಯಗಳು. ಆದರೆ ತಮ್ಮನ ಕಾಣಿಕೆ ಯಾರು ಮರೆಯೋಕ್ಕಾಗಲ್ಲ. ಅವನ ಮಡದಿನೂ ಒಳ್ಳೆಯವಳು, ಊರಿಗೆ ಹೋಗ್ತಾಳೆ, ಮಕ್ಕಳು ಹೋಗ್ತಾರೆ, ಅವ್ರ ಅಮ್ಮ ಶಿವಕುಮಾರ್ ಮಕ್ಕಳು ಸಾತ್ನೂರಿಗೆಲ್ಲ ಹೋಗ್ತಾರೆ, ಎಲೆಕ್ಷನ್ ದುಡಿತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಆ ಸಂಸಾರದಲ್ಲಿ ಒಂದು ಸಾತ್ವಿಕತೆ ಇದೆ. ಎಲ್ಲಕ್ಕಿಂತ ಮನೆ ಯಜಮಾನ ಅವನಂತ ನಡೀಬೇಕು ಅಂತ, ಹೆಜ್ಜೆ ಹಾಕಬೇಕು ಅಂತ ಅವನ ಹೆಂಡತಿಗೆ ಪರಿಪೂರ್ಣವಾಗಿದೆ. ಅವನ ನೆನೆಸ್ಕೊಂಡೆ ಅವಳು ಹೆಜ್ಜೆ ಹಾಕ್ತಾಳೆ, ಅದಕ್ಕೆ ಯಶಸ್ಸು ಕಾಣ್ತಕ್ಕಂಥದ್ದು. ಆದರೆ ಅವನ ಪುಣ್ಯ ಏನಪ್ಪ ಅಂದರೆ, ಅವನಿಗೆ ಶ್ರದ್ಧೆಯಿಂದ ಅಣ್ಣ ತಂದೆ ಸಮಾನ, ಏನು ಜ್ಯೇಷ್ಠವಾತ ಪಿತೃ ಸಮಾನ ಅಂತ ಹೇಳಿದೆ, ಅಂಥ ಅಣ್ಣ ಸಿಕ್ಕಿ ಅಂಥ ಅಣ್ಣನ ಸೇವೆ ಮಾಡೋ ಭಾಗ್ಯ ಪಡ್ಕೊಂಬಂದಿದ್ದಾನೆ. ಅಂತ ತಮ್ಮನ ಪಡಿಬೇಕಾದ್ರೆ ಶಿವಕುಮಾರು 100 ಜನ ಎತ್ತು ಬರಬೇಕು. ಎಲ್ಲರೂ ಅವನಿಗೆ ತೊಂದರೆ ಕೊಟ್ಟಾರೆ, ಯಾರು ಅವನು ಸಹಾಯ ಮಾಡಲಿಲ್ಲ. ಅವನು ಸಹಾಯ ತಗೊಂಡಿದ್ದಾರೆ, ಶಿವಕುಮಾರ್ಗೆ ಯಾರು ಸಹಾಯ ಮಾಡಲಿಲ್ಲ. ಯಾವ ದೇವರನ್ನು ಪೂಜನೆ ಮಾಡಿದ್ರು ಆ ದೇವರೊಬ್ಬನೇ ಸಹಾಯ ಮಾಡಿರೋದು. ಅದನ್ನು ಬಿಟ್ಟರೆ ಸೋನಿಯಾ ಗಾಂಧಿಯವ್ರನ್ನ ತಾಯಿ ಥರ ಪ್ರೇಮ ಮಾಡ್ತಾನೆ. ಅವನಿಗೆ ಯಾರು ಕೊಟ್ಟಿದ್ರೆ ರಾಜ್ಯದಲ್ಲಿ ಗಾಂಧಿ ಕುಟುಂಬ ಒಬ್ಬರೇ ಅವನ ಬಗ್ಗೆ ಅನುಕಂಪ ಪಟ್ಟು ಧೈರ್ಯ ಕೊಟ್ಟು ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ಎಲ್ಲರಿಗೂ ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳಬೇಕು ನಮ್ಮ ಧರ್ಮ. ರಾಜಗುರು ದ್ವಾರಕಾನಾಥ್ ಗುರುಜಿ ಅವರಿದ್ದಾರೆ. ಗುರುಜಿ ಹತ್ರ ಮಾತಾಡ್ತಾ ಇದ್ದೆ. ಗುರುಜಿ, ಈಗ ಡಿ ಕೆ ಶಿವಕುಮಾರ್ ಅಂದರೆ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಸಮಯವೇ ದೊಡ್ಡ ಶಕ್ತಿ ಅಂತ ಹೇಳ್ತಾರೆ. ಆ ಸಮಯ ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ. ಸೊ ಅದಕ್ಕೆ ಕಾರಣ ತಾವು ಕೂಡ ಮಾಡಿದಂತಹ ಪ್ರಾರ್ಥನೆ. ಏನೇನು ಪ್ರಾರ್ಥನೆ ಮಾಡ್ಕೊಂಡಿದ್ರಿ? ಒಂದೇ ಒಂದು ಹೇಳ್ತೀನಿ. ನಮ್ಮ ತಂದೆಯವರು ಶಂಕರಾನಂದರು ಅವರಿಗೆ ಸ್ನೇಹಿತರು, ದೇವರಾಜರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು. ನಮ್ಮ ತಂದೆ ಒಡನಾಟ. ನಮ್ಮ ತಂದೆಯವರ ತಾಯಿನೇ ಕೈ ತುತ್ತಾಕಿ ಸಾಕಿರೋದು ಅವ್ರನ್ನ, ಅಷ್ಟು ನಿಕಟವಾಗಿದ್ದವರು. ನಾನಿವತ್ತು ಶಿವಕುಮಾರ್ಗೆ ಏನು ಮಾಡಿದ್ದೀನಿ, ಅದೇ ಕೆಲಸನ ನಮ್ಮ ತಂದೆಯವರು ದೇವರಾಜ ನೋಡ್ಕೊಂಡಿದ್ದಾರೆ. ಧೈರ್ಯ ಕೊಟ್ಟು ಎಲ್ಲ ಕೊಟ್ಟು 69 ಟಿಕೆಟ್ ಕೊಡಲಿಲ್ಲ ಅವರಿಗೆ. ಆ ಟೈಮಲ್ಲಿ ನನ್ನ ಮಗನ ಕೇಳೋಣ ಬಾ ಅಂದರು. ನಾನು ಹೇಳಿದೆ 69ಕ್ಕೆ ಹೇಳಿದೆ ಅವರಿಗೆ, ಸುಮ್ಮನೆ ಇರಿ 3 ವರ್ಷ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿಬಿಟ್ಟೆ. 72 ಮುಖ್ಯಮಂತ್ರಿ ಮಾಡಿ ತೋರಿಸಿಬಿಟ್ಟೆ. ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದರೆ, ನಮ್ಮ ತಂದೆ ಹೇಳ್ಕೊಟ್ಟಿದ್ ಗುಣ ಆಕಾಶಕ್ಕೆ ಒದ್ದಿ ಹಾಕೋಕ್ಕಾಗಲ್ಲ, ಇಂಪಾಸಿಬಲ್. ಹೌದು. ನಮ್ಮನ್ನು ಯಾರು ನಂಬ್ಕೊಂಡು ಬರ್ತಾರೋ ಅವ್ರ ಬಗ್ಗೆ, ಅವ್ರ ಕಾರ್ಯ ಸಾಧನೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ನಾವು ಪ್ರಾರ್ಥನೆ ಮಾಡಬೇಕು ಹೇಳ್ಕೊಟ್ಟಿದ್ದಾರೆ. ನನ್ನ ಪ್ರಾರ್ಥನೆ ಅವ್ರಿಗೆ ಇದ್ದೇ ಇದೆ. ಈ ಕಳೆದ 4 ವರ್ಷದಲ್ಲಿ ಈಗ ಆಗಲೇ 3 ವರ್ಷ ಆಗೋಯ್ತು, 3 ವರ್ಷ ತುಂಬಿಡ್ತು. ಎಲೆಕ್ಷನ್ ಟೈಮಿಂದ ಹಿಡಿದು ಎಲೆಕ್ಷನ್ ಡಿಕ್ಲೇರ್ ಆಗಿಂದ ಹಿಡಿದು ಯಾಕಮ್ಮ 17ನೇ ಇಸ್ವಿಯಿಂದ ಯಾವತ್ತು IT ರೇಡ್ ಆಯಿತು ಅವತ್ತಿಂದ ನಾನು ಅವನ ಬಗ್ಗೆ ವಿಶೇಷ ಪ್ರಾರ್ಥನೆ ನಡ್ಕೊಂಡೇ ಬಂದಿದೆ. ಆದರೆ ಈಗ ಮಾತ್ರ ಅದನ್ನು ತೀವ್ರಗೊಳಿಸಿ ನಾನು ಪ್ರತಿ ತಿಂಗಳು ಗಾಣಗಾಪುರಕ್ಕೆ ಹೋಗಿ ಅಲ್ಲೇ ಕೂತು ಒಂದೇ 3 ದಿವಸದಲ್ಲಿ ಸುಮಾರು 500 ಪೇಜ್ ಪಾರಾಯಣದ ಪುಸ್ತಕ ಅದನ್ನು ಪಾರಾಯಣ ಮಾಡಿ ಬಂದೇ ಊಟ ಮಾಡಿ ಬರೋನು. ಅಲ್ಲಿಂದ ಬರ್ತೀನಿ, ಬಂದವನು ಶೃಂಗೇರಿಗೆ ಹೋಗ್ತೀನಿ, ಶಾರದಾಂಬರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ದೇವರು ಭಾರತೀರ್ಥ ಮಹಾಸ್ವಾಮಿಗಳು ದೇವರ ದರ್ಶನ ಮಾಡಿ ಅವರು ನನ್ನ ಮನಸ್ಸಲ್ಲಿ ಏನಿದೆ ಅಲ್ಲೇ ಹೇಳ್ಕೊತೀನಿ ಅಂತಾರೆ, ಸಾಕು ಹಾಗೆ. ಅಲ್ಲಿಂದ ಬಂದು ಸುಬ್ರಹ್ಮಣ್ಯಕ್ಕೆ ಹೋಗ್ತೀನಿ, ಆರಾಧ್ಯ ದೇವರು ಸುಬ್ರಹ್ಮಣ್ಯ ದೇವರು, ಅಲ್ಲಿಗೆ ಹೋಗ್ತೀನಿ. ಅಲ್ಲಿಂದ ಬಂದು ಟೈಮ್ ನೋಡಿಕೊಂಡು ಮೂಕಾಂಬಿಕಾಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದುಬಿಡ್ತೀನಿ. ಇದಿಷ್ಟನ್ನೂ ಅವನ ಕೂರಿಸಿ ಅದಕ್ಕೆಲ್ಲ ಬಂದು ಮಂಗಳವನ್ನು ಮಾಡಿ ಅದೆಲ್ಲ ಇವನು ಕೂತ್ಕೊಂಡ ತಕ್ಷಣ ಅದೆಲ್ಲ ಮುಗಿಸ್ಬೇಕಲ್ಲ, ಎಲ್ಲ ಮುಕ್ತಾಯ ಮಾಡಿ ಎಲ್ಲ ಒಂದು ರೀತಿ ದೇವತಾ ಕಾರ್ಯಗಳನ್ನು ಮಾಡಿ ಮಂಗಳ ಉಂಟು ಮಾಡಿ ಮುಂದೆ ಶ್ರೇಯಸ್ಸಾಗಲಿ ಪ್ರಾರ್ಥನೆ ಇಟ್ಟು ಪ್ರಾರ್ಥನೆಯನ್ನು ಮುಂದುವರಿಸಿ ಅವನು ಇನ್ನೊಂದು ಚುನಾವಣೆಗೆ ಹೋಗುವಾಗಲೂ ಕೂಡ ನನ್ನ ಪ್ರಾರ್ಥನೆ ಇದ್ದು ಅವನು ಗೆದ್ದು ಬರಬೇಕು. ಕನಿಷ್ಠ ಒಂದು 140 ಸೀಟಾರು ಗೆದ್ದು ಬರಬೇಕು. ಅಲ್ಲಿವರೆಗೂ ನಾನು ನಿಮ್ಗೇನು ಟೈಮ್ ಟೇಬಲ್ ಕೊಟ್ಟೆ, ಇವಾಗ ಅದು ನಿರಂತರ ನಡೀತಾನೇ ಇರುತ್ತೆ. ನನ್ನ ಪ್ರಾರ್ಥನೆ ಇದೆ. ನಾನೇನು ದೊಡ್ಡ ಮನುಷ್ಯ ಅಲ್ಲಮ್ಮ, ನಾನೇನು ದೊಡ್ಡ ಸಾಹುಕಾರ ಅಲ್ಲ, ನನ್ನಲ್ಲೇನೂ ಇಲ್ಲ, ನನ್ನಲ್ಲಿರೋದು ದೇವರೊಬ್ಬನೇ, ನನಗೆ ಅನಾಥೋ ದೇವರ ರಕ್ಷಕ ಅಂಥೇಳಿ ನನ್ನ ಸದಾ ಕಾಪಾಡೋನವನೇ. ನಾನು ದೇವ್ರು ಬಿಟ್ಟು ನನ್ನ ಇಲ್ಲಾರೆ, ನನಗೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, 3:45 ಎದ್ದು ಬಿಡ್ತೀನಿ. ಎದ್ದು ಬಂದು ದೇವ್ರ ದಿವಸಾರಿ ಮಾಡಿ ವ್ಯಾಯಾಮ ಮಾಡಿ ಪೂಜೆಗೆ ಹೋಗ್ಬಿಟ್ರೆ 11 ಗಂಟೆ ಆಗುತ್ತೆ ಮಂಗಳಾರತಿ ಆಗಬೇಕಾದ್ರೆ. ಅಷ್ಟು ಗುರುಚರಿತ್ರೆ ಮಾಡಿ ರಾಮಾಯಣ ಇರೋದೇ ಇಲ್ಲ ನಾನು. ಅಷ್ಟು ರಾಮಾಯಣ ಗುರುಚರಿತ್ರೆ ಆಗಿ ಏಕವಾರ ರುದ್ರಾಭಿಷೇಕ ಸುಬ್ರಹ್ಮಣ್ಯ ಪ್ರತ್ಯೇಕ ಪೂಜೆ ಆಗಿ ದುರ್ಗಾ ಸಪ್ತಶತಿ ಆಗಬೇಕು. ಮನೆಯಲ್ಲಿ ನನ್ನ ಮಗ ಶಾಸ್ತ್ರಚಂಡಿ ಪಾರಾಯಣ ಮಾಡ್ತಿದ್ದಾರೆ. ಅವನಿಗೇನೋ ಅವನು ರಾಜ್ಕುಮಾರ್ ಶಿವಕುಮಾರ್ ಫ್ಯಾನ್. ನಮ್ಮ ಮಗ ಶಾಸ್ತ್ರಚಂಡಿಕಾ ಪಾರಾಯಣ ಮಾಡಿದ್ದಾನೆ. ಆಗಲೇ 800 ಪಾರಾಯಣ ಆಗೋಯ್ತು. ಇನ್ನು 200 ಪಾರಾಯಣ ಮಾಡಿ ಶಾಸ್ತ್ರಚಂಡಿಯಾಗ ಅದು ಬೇರೆ ಮಾಡಬೇಕು. ಮನೆಯಲ್ಲಿ ಅವನಿಗೋಸ್ಕರ ನಡೀತಾ ಇದೆ. ನಾವು ಅದನ್ನೇನು ದೊಡ್ಡದಾಗಿ ಹೇಳೋದಿಲ್ಲ.
ಆದರೂ ಕೂಡ ಪ್ರಾರ್ಥನೆ ಇದಪ್ಪ ಅವನಿಗೆ, ಓ ನಮಗಳು ಪ್ರಾರ್ಥನೆ ಮಾಡ್ತಿದ್ದಾರೆ, ಅವ್ರ ಪ್ರಾರ್ಥನೆಯಿಂದ ನನಗೆ ಫಲ ಸಿಕ್ಕಿದೆ, ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತೇಳಿ ಅವನು ಬರಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಇದು ಆಕಸ್ಮಿಕ, ನಾನು ನಿಂತಿದ್ದೆ ಸುಮ್ಮನೆ, ನನ್ನ ಹೆಂಡತಿಗೆ ಹೇಳಿದೆ ನಡಿ ಬಾ ಶೃಂಗೇರಿಗೆ ಹೋಗೋಣ. ಯಾಕೆ ಅಂತ ಕೇಳಿದ್ಲು, ಅವನ್ನ ನೋಡ್ಕೊಂಡು ಡೆಲ್ಲಿಗೆ ಹೋದಂತೆ. ಇವ್ನು ಡೆಲ್ಲಿಗೆ ಹೋಗಿದ್ದು ನಂಗೆ ಗೊತ್ತಿಲ್ಲ, ಡೆಲ್ಲಿಗೆ ಹೋಗಿದ್ದಂತೆ, ಕರೆದಿಯಾರಂತೆ. ಇಲ್ಲ ಪೇಪರಲ್ಲಿ ಒಬ್ಬರನ್ನೇ ಕರ್ತಿರೋ, ಸಿದ್ದರಾಮಯ್ಯ ಒಬ್ಬರನ್ನೇ. ಇಲ್ಲ ಇವನಿಗೆ ಬಾ ಅಂತ ಹೇಳಿದಾರೆ. ಸರಿ ನೋಡೋಣ ಬಾ, ಈ ಸತಿ ಹೇಗಾರು ಮಾಡಿ ಸ್ಮೂತಾಗಿ ಚೇಂಜ್ ಓವರ್ ಆಗಬೇಕು, ಹೌದು, ಗಲಾಟೆ ಆಗಬಾರ್ದು. ಹೋದೆ, ದೇವ್ರ ಮುಂದೆ ನಿಂತ್ಕೊಂಡೆ, ನಂಬುದನ್ನು ಬಿಟ್ಟರೆ ಬಿಡಿ, ಶಾರದಾ ಮುಂದೆ ನಿಂತ್ಕೊಂಡೆ, ನನಗೆ ಯಾರು ಅಡ್ಡಿ ಮಾಡಲ್ಲ. ಫಸ್ಟು ನಮ್ಮ ಗುರುಗಳು, ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಲ್ಲ, ಫಸ್ಟ್ ನಮ್ಮ ಗುರುಗಳನ್ನ ನೋಡಿ ನಮಸ್ಕಾರ ಮಾಡಿ ಶಾರದಾನವ್ರು ಬಂದೆ, ಅಲ್ಲಿ ನಿಂತ್ಕೊಂಡಿದ್ದೆ. ಏನಾಯಿತು ನನಗೆ ಗೊತ್ತಿಲ್ಲ, ನನಗೇನಾಯಿತು ಗೊತ್ತಿಲ್ಲ, ನಾನೇ ಮರೆತುಬಿಟ್ಟೆ. ದೇವರೇ ಪರೀಕ್ಷೆ ಮಾಡಬೇಡಪ್ಪ, ಇನ್ನು ಅವನೊಂದು ಜಾಗದಲ್ಲಿ ಕೂರಿಸೋ, ಮನೆ ಅಲಿತಾ ಇದ್ದಾನೆ ಅವನು. ನಾವು ಹೇಳಿ ನಮ್ಮ ಬಾಯಲ್ಲಿ ಇಡಿಸಿ 30 ವರ್ಷಗಳಿಗೆ ನುಡಿಸಿ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿ ಈಗ ಕೈ ಬಿಟ್ಟರೆ ನನ್ನ ಮರ್ಯಾದೆನೂ ಹೋಗುತ್ತೆ, ನಿನ್ನ ಮರ್ಯಾದೆ ಹೋಗುತ್ತೆ, ನಾನು ಇಲ್ಲ ದೇವರು ಇಲ್ಲ ಆಗುತ್ತೆ. ಅದು ಆಗಬಾರ್ದು. ನಿನ್ನ ಮೇಲೆ ನಂಬಿಕೆ ಇದೆ ದೇವರೇ, ವರದತ್ತಾತ್ರೇಯನೇ, ಸುಬ್ರಹ್ಮಣ್ಯ ದೇವರೇ, ಅಮ್ಮನವರೇ, ಅವನಿಗೊಂದು ಅನುಗ್ರಹ ಮಾಡಿ ಅಂಥೇಳಿ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೆ. ಅವರು ಕುಂಕುಮ ಪ್ರಸಾದ ನನ್ನ ಹೆಂಡತಿಗೆ ಬಳೆ ಎಲ್ಲ ಕೊಟ್ಟರು. ಕೊಟ್ಟ ಕೂಡಲೇ ಮೇಲೆ ಒಂದು ತಾವರೆ ಹುಟ್ಟು ದವಕ್ಕಂತ ಕೆಳಗೆ ಬಿದ್ದೋಯ್ತು. ಅದೇ ಟೈಮು ಕರೆಕ್ಟಾಗಿ ಫೋನ್ ಬಂತು, ಡೆಲ್ಲಿಲಿದ್ದೀನಿ, ಎಲ್ಲ ಸ್ಮೂತ್ ಆಗಿದೆ, ಅವರು ಪವರ್ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ಸಂತೋಷ ಆಗೋದು. ನಾನು ಮುಂದೆ ಆಮೇಲೆ ಏನು ಕೇಳಕ್ಕೆ ಹೋಗಿಲ್ಲ, ಯಾವತ್ತು ಮಾಡ್ತೇನೆ. ನಾವು ಇನ್ನೊಬ್ಬರನ್ನ ಯಾಕೆ ಕೇಳಬೇಕಮ್ಮ, ಅವ್ರು ಬೇಕಾದಾಗ ಹೇಳ್ತಾರೆ. ನಂಗೆ ಕುತೂಹಲ ಇಲ್ಲ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಏನಾಗುತ್ತೋ ಹೇಳಿ ಹೇಳ್ತಾನೆ, ಹೇಳಿ ಎಲ್ಲಿ ಹೋಗ್ತಾನೆ ಹೇಳ್ತಾನೆ. ಅಷ್ಟಕ್ಕೆ ನಂಗೆ ತೃಪ್ತಿ ಆಯಿತು, ಹಾಗೆ ಆಗ್ತಾನೆ ಅಂತ ಹೇಳಿ ನನಗೆ ಬಂತು. ನನಗೆ ಗೊತ್ತಿಲ್ಲದಂಗೆ ದೇವ್ರು ನನ್ನ ಕಣ್ಣಲ್ಲಿ ನೀರು ಹರಿತಾ ಇತ್ತು. ದೇವರಲ್ಲಿ ನಿನ್ನ ಕೃಪೆ, ನಿನ್ನ ಕರುಣೆ ಇರಲಿ ಸದಾ ಹೀಗೇನೆ. ನನಗಾಗಿ ನಾನೇನು ಕೇಳ್ಕೊಂಡಿಲ್ಲ, ಅವನು ನಮ್ಮ ಮನೆ ಮಗ, ಅವನಿಗೋಸ್ಕರ ಕೇಳಿ ತಾಯಿ ಕೊಟ್ಟೆ, ಕರುಣೆ ಕೊಟ್ಟೆ ಅಂತೇಳಿ ನಮಸ್ಕಾರ ಮಾಡಿ ಅವತ್ತು ಊರಿಗೆ ಹೋಗಬಾರ್ದು ಅಂತ ಕ್ಯಾನ್ಸಲ್ ಮಾಡಿ ಅಲ್ಲೇ ಇದ್ದೆ. ಆಮೇಲೆ ಬರ್ತಾ ನಿಮ್ಮ ಟಿ ವಿಯವ್ರು ಸಿಕ್ಕಿದೆ. ಇದು ಕಥೆ ಇದಷ್ಟೇ. ಪ್ರಾರ್ಥನೆ ಫಲಿಸಿದೆ, ನಿಮ್ದು ಪ್ರಾರ್ಥನೆ, ಅವ್ರದ್ದು ಪ್ರಾರ್ಥನೆ, ನನಗಿಂತ ಜಾಸ್ತಿ ಮಾಡಿ ಪ್ರಯತ್ನದ ಜೊತೆಗೆ ಪ್ರಾರ್ಥನೆಯೇ ಇತ್ತು, ಆ ಪ್ರಾರ್ಥನೆ ಫಲಿಸಿದೆ. ನನಗಿಂತ ಅವನು ಜಾಸ್ತಿ ಇದೆ, ಅವನಿಗೆಲ್ಲ ಸೌಕರ್ಯ ಸವಲತ್ತು ಇದೆ. ಸರಿ, ನಾನೇನು ಇಲ್ದರು ನಮ್ಮ ನಂದೆರಡು ಕಾಲಲ್ಲಿ ಮಾತಾಡೋಣ ಗುರುಜಿ, ಈ ಬಗ್ಗೆ ಮಾತಾಡೋಣ. ಗುರುಜಿ, ಈಗ ಕರ್ನಾಟಕ ಭವಿಷ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಯುಗ ಆರಂಭ ಆಗ್ತಾ ಇದೆ. ಇದು ಎಷ್ಟು ವರ್ಷಗಳ ಕಾಲ? ಮುಂದಿನ 2 ವರ್ಷನ ಅಥವಾ ಮುಂದೆಯೂ ಮುಂದುವರಿಯತ್ತಾ? ಅಮ್ಮ, ಈ ಸಂವತ್ಸರದ ಹೆಸರು ಪರಾಭವನ ಸಂವತ್ಸರ ಅಂತ. ಮುಂದೆ ಉತ್ತಮ ಸಂವತ್ಸರ ಬರುತ್ತೆ. ಯುಗಾದಿವರೆಗೂ ರಾಷ್ಟ್ರಕ್ಕೂ ತುಂಬ ಕಷ್ಟಗಳು ಬರುತ್ತೆ, ಕಷ್ಟಗಳು ಬರುತ್ತೆ. ಹಾಗೂ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಹಲವಾರು ತೊಂದರೆಗಳು ಬಂದು, ಭೀಕರವಾದ ಮಳೆ ಬಂದು, ಗುಡ್ಡಗುಸ್ತ, ಚಂಡಮಾರುತ, ಸಮುದ್ರ ಕರಿಯೋದು, ಬೇಕಾದಷ್ಟು ಅನಾಹುತಗಳಾಗೋಗುತ್ತೆ. ಅನಾಹುತ ಮುಂದೆ ಒಂದು ದಿವಸ ನಿಮಗೆ ದೇಶಗಳು ಜಲಾವೃತ್ತಿ ಆಗ್ಬಿಡುತ್ತೆ. ಅದನ್ನು ನೋಡ್ತಾ ನೋಡ್ತಾ ನಾನು ಎಲ್ಲ ನೋಡ್ತಾ ಇರ್ತೀನಿ. ನಾನು ನೋಡಿ, ಲಂಡನ್ನಲ್ಲಿ UK ನಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ, ಟ್ರಂಪ್ ನಿರ್ಗಮನ ಆಗೋಗುತ್ತೆ, ಚೈನಾ ಏನು ಮಾಡೋಕ್ಕಾಗಲ್ಲ, ಲಂಕಾ ಆಳ್ತಿರೋರು, ನೇಪಾಳ ಆಳ್ತಿರೋರು ಶಿಷ್ಯರ ಥರ ಭಾರತಕ್ಕೆ ಮೋದಿಯವರು ನಮಸ್ಕಾರ ಮಾಡಿ ನಡ್ಕೊಂಡ್ರೆ ಆ ದೇಶ ಉಳಿಯುತ್ತೆ. ಇದರ ಯಾರೋ ಸ್ವಾಹ ಮಾಡ್ಕೊಂಡ್ಬಿಡ್ತಾರೆ ಅದನ್ನು. ಅದಕ್ಕೆ ಅವಕಾಶ ಕೊಡಬಾರ್ದು. ಯುದ್ಧ ಭೀತಿ ಮತ್ತೆ ಉಂಟಾಗುತ್ತೆ. ಆ ಯುದ್ಧ ಭೀತಿಗೋಸ್ಕರನೇ ನಾನು ಕಳಿಗಳಿಂದ ಪ್ರಾರ್ಥನೆ ಮಾಡಿದ್ದೇನೆ. ದೇವರು ಪ್ರಧಾನಮಂತ್ರಿಯವರಿಗೆ ಒಂದು ಬುದ್ಧಿ ಕೊಟ್ಟು, ಅವರೇ ಗಾಣಗಾಪುರ, ನಮ್ಮ ಗಾಣಗಾಪುರದ ತ್ರಿಮೂರ್ತಿಗಳಿದ್ದಾರೆ, 3 ಲೋಕ ಹುಡುಗರು ಅಂಥ ಜಾಗ ಇಲ್ಲ, ಆ ಜಾಗಕ್ಕೆ ಬಂದು ದೇವರು ಪ್ರಾರ್ಥನೆ ಮಾಡಲಿ. ದೇಶ ರಕ್ಷಣೆ ಆಗಬೇಕಲ್ಲಮ್ಮ. ಆಕಸ್ಮಿಕವಾಗಿ ನಾಳೆ ಯುದ್ಧ ಜೋರ ಬಿಟ್ಟರೆ ಹೇಗೆ ಪ್ರಜೆಗಳಿಗೆ ಅನ್ನಕ್ಕೇನು, ನಾಳೆ ಪೆಟ್ರೋಲ್ಗೆ ಏನಲ್ಲವೇ, ಅದೆಲ್ಲ ನೋಟ್ಕೊಂಡು ಅವ್ರಿಗೆ ಹೇಳಿದ್ದೇನೆ, ಬರಬೇಕು ಅವರು, ಬಂದು ಪ್ರಾರ್ಥನೆ ಮಾಡಿ ಹೋಗಲಿ. ನನ್ನೊಟ್ಟಿಗೂ ನಾನೇ ಕರ್ಕೊಂಡು ಹೋಗ್ತೀನಿ, ಅವ್ರನ್ನ ಗಾಣಗಾಪುರ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಯಾಕೆ ಹೇಳಿದೆ ಅಂದರೆ, ದೇಶ ವಿದ್ಯಮಾನ ಕೂಡ ಗೊತ್ತಿರಬೇಕು. ನಾನೀಗಾಗಲೇ ವಿಜಯವಾಣಿ ಮ್ಯಾಗ್ಝೀನ್ಗೆ ಬರೆದುಬಿಟ್ಟಿದ್ದೀನಿ, ಆಗಲೇ ಅದು ಅವೈಲಬಲ್ ಇದೆ. ದೇಶಕ್ಕೂ ತೊಂದರೆ ಆಗುತ್ತೆ. ಏನು ಅಮೆರಿಕ ಆರ್ಥಿಕ ಕುಸಿಯುತ್ತೆ, ಆರ್ಥಿಕವಾಗಿ ನಾವೇನು ಭದ್ರವಾಗಿಲ್ಲ, ಆದರೆ ಬೇರೆ ದೇಶಗಳು ನೋಡಿದ್ರೆ ಅತ್ಯುತ್ತಮ ಮಟ್ಟದಲ್ಲಿ ನಾವಿರ್ತೇವೆ. ಆದರೆ ಈ ದೇಶವನ್ನು ಯಾರು ಮುಟ್ಟಕ್ಕಾಗಲ್ಲ, ಹಿಂಸೆ ಮಾಡೋಕ್ಕಾಗಲ್ಲ, ತುಳಿಯೋಕ್ಕಾಗಲ್ಲ. ಇದು ಸರ್ವಶ್ರೇಷ್ಠವಾದ ಹಿಂದೂ ಧರ್ಮ, ಸನಾತನ ಧರ್ಮದಲ್ಲಿ ಹಿಂದೂ ಕಟ್ಟಿದ ದೇಶ ಇದು. ಇದಕ್ಕೆ ವಾಸ್ತು ಇದೆ, ನಮ್ಮ ಸುತ್ತಲೂ ದ್ವಾದಶ ಲಿಂಗಗಳಿದೆ.
ಆ ಲಂಗ್ಲಿ ಆ ಲಿಂಗಗಳೇ ನಮ್ಗೆ ವಾಸ್ತು. ಅದನ್ನು ದೇವರು ರಕ್ಷಣೆ ಮಾಡ್ತಾನೆ. ಸರಿಯಾಗಿ ಒಳ್ಳೆಯ ಪ್ರಧಾನಮಂತ್ರಿಯವ್ರನ್ನು ಕೊಟ್ಟಿದ್ದಾನೆ. ಹಿಂದೂ ಧರ್ಮವನ್ನು ಪ್ರತಿಷ್ಠಾಪಿಸಿ ಅವರು ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ನೀವು ಆ ಮುಂದೆ ಏನು ಹೇಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ನೀವು ಅವನು ಜರ್ನಿ ಕೇಳ್ತಾ ಇದ್ದೀರಿ. ಹೌದು, 2 ವರ್ಷನ ಅಥವಾ ಮುಂದೆಯೂ ಕೂಡ ಕಂಟಿನ್ಯೂ ಅಮ್ಮ, ನಾನು ಹೇಳಿದ ಹಾದಿಲಿ ಹೋದರೆ ನಾನೇ ಗ್ಯಾರಂಟಿ. ಅವ್ರೇನೋ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ. ನಾನು ಹೇಳಿದ ಹಾದಿಗೆ ಹೋದರೆ ನಾನೇ ಗ್ಯಾರಂಟಿ ಹೇಳ್ತೀನಿ. ಇಷ್ಟೇ ಮಾಡಬೇಕಾದ್ದು. ಈ ತಗೊಂಡ ನಿಮಿಷದ ಕೂಡಲೇ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಪ್ರತಿ ಜಿಲ್ಲೆಯಲ್ಲೂ ಪ್ರವಾಸ ಮಾಡಬೇಕು. ಗೌರ್ಮೆಂಟ್ ಮಿಷನರಿಗೆ ಹೋಗಬೇಕು. IAS IPSನವ್ರನ್ನ ಬೇರೆ ಯಾವುದಕ್ಕೂ ಬಳಸ್ಕೋಬಾರ್ದು. ಅವ್ರನ್ನ ಕಾನೂನಾತ್ಮಕವಾಗಿ ಏನು ಕೆಲಸ ಮಾಡೋದು ಅಷ್ಟು ಮಾಡಲಿ ಸಾಕು. ಅವರಿಂದ ಏನು ಮುಖ್ಯಮಂತ್ರಿಗಳೇನು ಯಾವ ದುಡ್ಡು ಸಹಾಯ ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇನ್ನು ಜನಕ್ಕೊಂದು ನಂಬಿಕೆ ಇರಬೇಕು, ಇಲ್ಲಿ ಯಾರೂ ಭ್ರಷ್ಟತನ ಮಾಡಿಲ್ಲ ಅಂತ. ಆಮೇಲೆ BJPದವ್ರು ಪೇಂಟ್ ಮಾಡಿಬಿಟ್ಟಿದ್ದಾರೆ ಭ್ರಷ್ಟ ಸರ್ಕಾರ ಅಂತ. ಅದು ನಡೆಸಾಕೋದೇ ದೊಡ್ಡ ಕೆಲಸ ಇದೆ. ಅದಕ್ಕೆ ಭಗವಂತ ಶಿವಕುಮಾರ್ಗೆ ಶಕ್ತಿ ಕೊಡಲಿ. ಅದು ತೊಡಕೊಳ್ದರೆ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿ, ರೆವಿನ್ಯೂ, PWD, ಈಗ ಮುಖ್ಯವಾದ ಖಾತೆಗಳು ಅವ್ರು ಕರ್ಕೊಂಡು ಮುಖ್ಯಮಂತ್ರಿಗಳು ಹೋಗಬೇಕು. ಒಂದೊಂದು ಜಿಲ್ಲೆ ಟೂರ್ ಮಾಡಬೇಕು. ತಾಲೂಕುಗಳಲ್ಲಿ ಯಾವ ತಾಲೂಕು ಏನು ಸೌಕರ್ಯ ಇಲ್ಲ ಅಲ್ಲೇ ನೋಡಿ ಸ್ಪಾಟಲ್ಲಿ ಕೊಟ್ಟು ಬರಬೇಕು. ಜನಗಳನ್ನು ಪ್ರೀತಿಯಿಂದ ಮಾಡಿಸ್ಬೇಕು. ಅವರನ್ನು ತಡಿಬಾರದು. ಜನಗಳನ್ನು ಮುಖ್ಯಮಂತ್ರಿ ನೋಡೋಕೆ ಖುಷಿ ಪಡ್ತಾರಮ್ಮ. ನಿಜ. ಈ ರೀತಿ ಹೋಗ್ತಾ ಹೋದರೆ ಎಲ್ಲ ಡಿಸ್ಟ್ರಿಕ್ಕು ಬಂದು ಅವರೇ ಹೋದರೆ ಯಾಕಮ್ಮ ಗೆಲ್ಲಲ್ಲ? ಯಾರು ಮಾಡಿದ್ದಾರೆ ಹೇಳಿ ತೋರಿಸಿ ನೋಡಿ. ಒಬ್ಬರು ಮಾಡಿದ್ದಾರೆ. ಸಂಕಷ್ಟಗಳನ್ನೇ ಮೆಟ್ಟಿಲಾಗಿ ಹೆಲಿಕಾಪ್ಟರ್ ಹೋಗ್ತಾರೆ, ಇಳಿತಾರೆ, ಬಂದ್ಬಿಡ್ತಾರೆ. ಹೆಲಿಕಾಪ್ಟರಲ್ಲಿ ಮುಟ್ಟಬಾರ್ದು, ಕಾರಲ್ಲಿ ಹೋಗಬೇಕು, ವಾಸ್ತವ್ಯ ಮಾಡಬೇಕು. ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಗುರುಗಳ ಜೊತೆ ಇರಬೇಕು, ಅವ್ರ ಜೊತೆ ಇರಬೇಕು. ಅಡಿಷನಲ್ ಸೆಕ್ರೆಟರಿಗಳು ನೋಡ್ಕೊಳ್ಳಿ. ಅಡಿಷನಲ್ ಸೆಕ್ರೆಟರಿ ಆ ಕಡೆ ಇದ್ದಾರೆ, ಅವರೆಲ್ಲ ಫೈಲ್ಗಳು ನೋಡ್ಕೊಳ್ಳಿ. ಬಂದಮೇಲೆ ನೋಡಿ ಸೈನ್ ಹಾಕಲಿ. ಇವರು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ನಾನು ಚೀಫ್ ಸೆಕ್ರೆಟರಿ ನಡೆದು ಪ್ರತಿಯೊಬ್ಬರು ಅವ್ರ ಟೀಮಲ್ಲಿದ್ದು ಹೋಗಿ ಒಂದೊಂದು ಜಿಲ್ಲೆನಲ್ಲಿ ಅಲ್ಲೇ ಕೂತು ಜನಗಳ ಸಮಸ್ಯೆ ಅಂತ ನೋಡಿಮ್ಮ ಎಷ್ಟು ಕಷ್ಟ ಇದೆ ಅಂದರೆ ಊರಲ್ಲಿ ನೀರಿಲ್ಲ. ಹೌದು. ಆಮೇಲೆ ಸರ್ಕಾರದ ಒಂದು ಸೂಚನೆಯಿಂದ ಯಾರೂ ಮನೆ ಕಟ್ಟುವಂಗಿಲ್ಲ. ಎ ಖಾತಾ ಬಿ ಖಾತಾ. ಹಾಗಾದ್ರೆ ಏನು ಮಾಡಬೇಕು ಅವರು? ನಿಮಗೆ ಕರೆಂಟ್ ಕೊಡಲ್ಲ, ಕರೆಂಟೇ ಇಲ್ಲ. ಎಷ್ಟು ಹಳ್ಳಿಲಿ ಎಷ್ಟು ಶಾಪ ಹಾಕ್ತಾರೆ ಸರ್ಕಾರ. ಎಲ್ಲ ಕೆಲಸಗಳನ್ನ DK ಶಿವಕುಮಾರ್ ಅಲ್ಲೇ ಕೂತು ಮಾತಾಡ್ಬೇಕಮ್ಮ. ಕೂತಿ ಅಧಿಕಾರಗಳನ್ನ ಇಟ್ಕೊಂಡು ಅವ್ರು ಮಾಡುವಂತೆ ಮಾಡಬೇಕು. ತಗೊಂಡು ಇಟ್ಬಿಡೋದಲ್ಲ, ಆಗಲೇ ಆರ್ಡರ್ ಆಗಬೇಕು. ಅದನ್ನು ಮಾಡಿ 29 ದಿನ ಸುತ್ತು ಬಂದರೆ 144 ಸೀಟ್ ಗೆದ್ದು ಬಂದು ವಾಪಸ್ ಕೂತ್ಕೋತಾನೆ. ಸರಿ ಗುರುಜಿ, ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಏನಾದ್ರು ನನ್ನಿಂದ ತಪ್ಪು ನಡಿಗೆ ಆಗಿದ್ದರೆ ಕ್ಷಮೆ ಕೇಳ್ತೇನೆ. ನಾನು ದೇಶ ಪ್ರೇಮಿ, ನಮ್ಮ ರಾಜ್ಯದ ಪ್ರೇಮಿ. ನಾನು ಕರ್ನಾಟಕ ಹುಟ್ಟಿದ್ದು, ನಾನು ಹುಟ್ಟಿದ್ದು ನನ್ನ ತವರೂರು. ತಮ್ಮದೇ ಮಾರ್ಗದರ್ಶನದಲ್ಲಿ ಮುಂದೆ ತವರೂರು ಅಂದರೆ ಮಾತೃಭೂಮಿ. ಮಾತೃಭೂಮಿ ಋಣವಾಗಿದ್ದೇನೆ. ತಾಯಿ ಋಣ ತೀರ್ಸೋಕ್ಕಾಗತ್ತಮ್ಮ ಅಷ್ಟೇ. ಈ ನಾನಾಡಿಗೆ ನಾನು ಋಣ ತೀರ್ಸೋಕ್ಕಾಗಲ್ಲ. ಬದ್ಧನಾಗಿದ್ದೇನೆ. ನಾನೇನು ಹೇಳಿದನೋ ಹಾಗೆ ನಾನು ಕೂಡ ನಡ್ಕೋತೀನಿ. ಶಿವಕುಮಾರ್ ತೀರು ಒಳ್ಳೇದು ಮಾಡಲಿ. ನಿಮ್ಮ ಸುವರ್ಣ ಯುಗದ ಒಂದು ನಿಮ್ಮ ಸುವರ್ಣ TV ಬೆಳೆದು ನಿಂತ್ಕೊಳ್ಳಿ. ತುಂಬ ಧನ್ಯವಾದಗಳು ಗುರುಜಿ, ತುಂಬ ಧನ್ಯವಾದಗಳು. ವೀಕ್ಷಕರೇ, ನಾಯಕತ್ವ ಬದಲಾವಣೆ ಅಲ್ಲ ಇದು ಕರ್ನಾಟಕದ ರಾಜಕೀಯದ ದಿಕ್ಕನ್ನೇ ಬದಲು ಮಾಡುವ ಸೂಚನೆ ಅಂತ ಹಲವರು ಹೇಳ್ತಾ ಇದ್ದಾರೆ. ಹಾಗಾದರೆ DK ಶಿವಕುಮಾರ್ ಅವರ ಯುಗ ಹೇಗಿರಲಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.